ಕುಡುಪುಲಿ ಒಬ್ಬ ಹುಚ್ಚ, ಅವನ್ ಬುದ್ಧಿವಂತ ಅಲ್ಲ. ಅವಂಗ ಯಾರಾದ್ರೂ ಗುರು ಇದ್ರೆ ನಾನೇ ಅದು. ಎಲ್ರಿ ಕೇಂದ್ರ ಸರ್ಕಾರದವ್ರು ಹೇಳಿದಾರೆ ನೀವು ಟೋಲ್ ಪಾಸ್ ಕೊಡಲ್ಲ. ಇವ್ರು ಮೋಸ್ಟ್ಲಿ ಇಂಡಿಯಾದವ್ರಲ್ಲ ಅಂತ ಅನ್ಸ್ತಾರೆ. ಯಾಕೆ ಅವ್ರಿಗೆ ಗೊತ್ತಿಲ್ಲಲ್ಲ ಆ ದೇಶ. ಪಾಸ್ ಒಳಗೆ ಏನಾರು ಇಬ್ರು ಹೋಗ್ಬಿಟ್ರೆ ಹಬ್ಬನೇ ಹಬ್ಬ ಜನರಿಗೆ. ಇವನಂತ್ರ ಲುಂಗಿ ಚಡ್ಡಿ ಮೇಲೆ ಓಡಿ ಬಂದ್ಬಿಡ್ತಾನೆ. ಸುದೀಪ್ ಅವ್ರ ಕೈ ಮುಗಿಬೇಕು, ಸರ್ ನಾನು ಹೊರಗೆ ಕಳಿಸ್ರಿ, ನಾನು ಸಾಕ್ರಿ, ಅವನ್ರೆ ಕಳಿಸ್ರಿ, ನಾನ್ರೆ ಕಳಿಸ್ರಿ ಅನ್ಬೇಕು. ಒಂದ್ ಯಾವ್ದೋ ಸರ್ಕಲ್ಗೆ ಒಬ್ಬ ಒಳ್ಳೆ ಸಮಾಜ ಸೇವಕ ಸತ್ತ ಭಾವಪೂರ್ಣ ಶ್ರದ್ಧಾಂಜಲಿ ಹಾಕಿದ್ರೆ ಮುಟ್ಟೋಯ್ತ್ರಿ. ನಾವು ತಗೊಳ್ಳೋರು ಇರ್ತಾರೆ, ತೆಗಳೋರು ಇರ್ತಾರೆ. ನಾನು ಕಲಾವಿದನಾಗಿ ಅಷ್ಟು ಹೆಸರು ಮಾಡಿಲ್ಲ, ಈ ಮಾಧ್ಯಮ ಲೋಕದಲ್ಲಿ ಹೆಸರು ಮಾಡಿ ಇವಾಗ ಈ ಒಂದು ಫೀಲ್ಡ್ ನಲ್ಲಿ ಬಹಳ ಜನ ಗುರುತಿಸ್ತಾರೆ. ನೀವು ಅಲ್ಲಿ ಮರಳು ಮಾಫಿ ಐತೆ, ಅಲ್ಲಿ ನಾನು ಮರಳು ಮಾಫಿಯಾಗೂ ಕೈ ಹಾಕಿದೆ. ನೋಡಿದ್ರೆ ಬಹಳಷ್ಟು ಗಾಡಿಗಳು ಇರೋದು. ಕೆಲವರು ಅಂತಾರ ನಮ್ಮ ಊರಾಗ ಅಷ್ಟೇ ನಾವು ಹುಲಿಗಳು. ಹಾಗಲ್ಲ, ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹೋದ್ರು ನಾನು ಹುಲಿನೇ ಅಲ್ಲ. ನಾನು ಬೆಳೆದಿನ ನನ್ನ ಜನ ಹೇಳಿನೇ ಗೊತ್ತು ಸರ್. ನಾನು ಬೆಳೆದಿನ ನನಗೆ ಎಂದೂ ದೇವ್ರಿಗೆ ಹೇಳ್ತೀನಿ, ನನಗೆ ಅಹಂಕಾರ ಸೊಕ್ಕು ಯಾವತ್ತು ಕೊಡ್ಬೇಡಪ್ಪ. 25 ಪೈಸೆ ಏನಾದ್ರೂ ಜನರಿಗೆ ದಾನ ಮಾಡುವಂತದ್ದು. ನಮಸ್ಕಾರ, ನಾನು ಮಂಜುನಾಥ್ ತೋಟಗೇರ್. ನೀವು ನೋಡ್ತಾ ಇದ್ರಿ ನಮ್ಮ ಪ್ರಜಾಧ್ವನಿ ಟಿವಿ. ಸೊ ಉತ್ತರ ಕರ್ನಾಟಕ ಮತ್ತು ಆ ಭಾಗದ ಕರ್ನಾಟಕದಲ್ಲಿ ಇಬ್ರು ಬಹಳ ಫೇಮಸ್. ಅದು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು. ರಾಜಕೀಯ ಕ್ಷೇತ್ರದಲ್ಲಿ ಒಬ್ರು ಅನಂತ್ ಕುಮಾರ್ ಹೆಗಡೆ ಅವರು, ಇನ್ನೊಬ್ರು ಬಂದ್ಬಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್, ಹಿಂದೂ ಹುಲಿ ಅಂತ. ಸೊ ಅದೇ ರೀತಿಯಾಗಿ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕ ಭಾಗದ ಬಿಜಾಪುರದ ಫೈರ್ ಬ್ರ್ಯಾಂಡ್ ಅಂತ ಹೆಸರು ಪಡ್ಕೊಂಡಿರ್ತಕ್ಕಂಥವ್ರು ಅಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು. ನಮ್ಮ ನಮಸ್ಕಾರ ರೀ ಶಾಣೆ ಮಂದಿಗೆ, ನಾನು ಬಿಜಾಪುರ ಗೋಳ್ಗುಮ್ಮಟದ ಅಂತ ಏನ್ ಹೇಳ್ತಾರಲ್ಲ, ಗುಮ್ಮಟ ನಗರಿ ಶಕ್ತಿ, ಗುಮ್ಮಟ ನಗರಿ ಅಂತ ಏನ್ ಹೇಳ್ತಾರಲ್ಲ, ಶಕ್ತಿ ಕುಮಾರ್ ಕುಮ್ನಾಳ್. ಸೊ ಅವ್ರಿಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಇಂಟರ್ವ್ಯೂಸ್ ಆನ್ ವೀಲ್ಸ್ ನಾವು ಸಂದರ್ಶನ ಮಾಡ್ತಿರೋದಕ್ಕೆ. ಸರ್ ವೆಲ್ಕಮ್. ಅಲ್ಲ, ಸಂದರ್ಶನ ಮಾಡುವಷ್ಟು ದೊಡ್ಡವನಲ್ಲ, ಆದ್ರೂ ಕರೆದಿದ್ರ ಬಂದಿದ್ದೀನಿ ಅಷ್ಟೇ. ಯಾಕಂದ್ರೆ ಮಂಜುನಾಥ್ ಅವ್ರದ್ದು ನಾವೆಲ್ಲ ನೋಡ್ತಾ ಇದ್ವಿ, ತಾವೆಲ್ಲ ನೋಡ್ತೀರಿ. ಯಾಕಪ್ಪ ಅಂದ್ರೆ ನಾನು ಉತ್ತರ ಕರ್ನಾಟಕ ಭಾಷೆದಾಗೆ ಮಾತಾಡ್ತೀನಿ. ಯಾಕಂದ್ರೆ ನಾವು ಪಕ್ಕಾ ಜವಾರಿ ಮಂದಿ. ಇವತ್ತು ಮಂಜುನಾಥ್ ಅವ್ರು ಅಂದ್ರೆ ನಾನು ಬಳ್ಳಾರಿಗೆ ಬಂದಿದ್ದೆ, ಬಳ್ಳಾರಿಯಿಂದ ಹೊಸಪೇಟೆ ಬಂದೆ. ಹೊಸಪೇಟೆ ಬಂದಾಗ ಅಚಾನಕ್ ಕೊಪ್ಪಳದಾಗ ಸಿಕ್ಕರು. ನಾನು ಕೊಪ್ಪಳದಾಗ ಒಂದ್ ಕೆಲಸ ಇತ್ತು. ಇಲ್ಲ ಶಕ್ತಿ ಕುಮಾರ್ ಅವ್ರೆ, ನಿಮ್ದು ನಮ್ ಚಾನಲ್ ಅಲ್ಲಿ ಒಂದು ಇಂಟರ್ವ್ಯೂ ಮಾಡ್ಬೇಕಂದ್ರೆ ನಾನು ಅವಾಗ ಹೇಳಿದೆ, ಇಂಟರ್ವ್ಯೂ ಮಾಡಟ್ಟು ದೊಡ್ಡವನ ಆಗಿಲ್ಲ, ನಾನು ಯಾಕೆ ಇಂಟರ್ವ್ಯೂ ಮಾಡ್ತೀರಿ ಅಂದೆ. ಅದಕ್ಕೆ ಅವ್ರು ಇಲ್ಲ, ನನಗೊಂದು ಏನೋ ಒಂದು 10 ನಿಮಿಷ ನಿಮ್ ಜೊತೆ ಮಾತಾಡ್ಬೇಕು ಅಂದಾಗ, ಇದು ಇಂಟರ್ವ್ಯೂ ಅಲ್ಲ, ಒಂದು ಮಾತುಕತೆ ಮಾತುಕತೆ ಅಂತ. ದೊಡ್ಡ ಗುಣ ಇದು. ಬಿಜಾಪುರ ಗುಮ್ಮಟ ನಗರಿಯ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂತ ದೊಡ್ಡ ಗುಣದವರು ಅಂತಂದ್ರೆ ನಮ್ಗೆ ತಪ್ಪಾಗಲ್ಲ, ಖುಷಿ ಅನ್ಸುತ್ತೆ. ಅಲ್ಲ ಶಕ್ತಿ ಕುಮಾರ್ ಸರ್ ಅವ್ರೆ, ಮುಂಚೆ ನಾನು ನಿಮ್ಮನ್ನ ನೋಡಿದ್ದಿಲ್ಲ ಅಂತಂದ್ರೆ ಸಾಧು ಕೋಕಿಲ್ ಅವರ ಪಾತ್ರದಲ್ಲಿ. ಆಕ್ಚುಲಿ ನಿಮ್ಗೆ ಯಾಕೆ ನಾನು ಫಿದಾ ಅಂತಂದ್ರೆ ಥೇಟ್ ಆ ಒಂದು ಏನು ರಿಯಾಲಿಟಿ ಶೋದಲ್ಲಿ ನೋಡೋದಲ್ಲ, ಸಾಧು ಕೋಕಿಲನೇ ತೆಗೆಯ ಅವಶ್ಯಕತೆ ಇಲ್ಲ. ಮಾಧ್ಯಮ ಕ್ಷೇತ್ರ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು. ಸೊ ಅಲ್ಲಿಂದ ನೀವು, ನಾನು ನೆಕ್ಸ್ಟ್ ನಿಮ್ಮನ್ನ ಕಣ್ಣಾಳಿಸಿದ್ದು ನಿಮ್ಮ ವಿಡಿಯೋ ಮೇಲೆ ಅಂತಂದ್ರೆ ಮಾಧ್ಯಮ ಕ್ಷೇತ್ರದಲ್ಲಿ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಕರ್ನಾಟಕ ಸುದ್ದಿ ನಂಬರ್ 1 ಯೂಟ್ಯೂಬ್ ಚಾನಲ್. ಮೊದಲು ವಿಜಯಪುರ ಸುದ್ದಿ ನಂಬರ್ 1 ಇದೆ, ಮತ್ತೆ ಕರ್ನಾಟಕ ಸುದ್ದಿ ನಂಬರ್ 2 ನನ್ನ ಚಾನಲ್. ಎರಡು ನಿಮ್ಮ ಚಾನಲ್. ಅಲ್ಲ, ಕಲಾಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರೋರು, ಎಲ್ಲರನ್ನ ನಗಿಸಿರೋರು ನೀವು. ಇವಾಗ ಏನ್ ದಿಢೀರ್ ಆಫೀಸರ್ ಅಳಿಸ್ತಾ ಇದ್ದೀರಾ, ಅಳಿಸ್ತಾ ಇದ್ದೀರ ಸರ್ಕಾರಿ ನೌಕರರಿಗೆ. ಹಂಗಲ್ಲ, ಈಗ ನಾನು 22 ವರ್ಷ ಕಲಾ ಸೇವೆ ಮಾಡಿದೆ. ಜೂನಿಯರ್ ಗಣೇಶ್ ಆಗಿ ಮಾಡಿದೆ, ಜೂನಿಯರ್ ಸಾಧು ಕೋಕಿಲ್ ಆಗಿ ಮಾಡಿದೆ, ಮಿಮಿಕ್ರಿ ಮಾಡಿದೆ, ಹಾಡ್ ಹಾಡಿದೆ, ಡ್ಯಾನ್ಸ್ ಮಾಡಿದೆ, ಜೋಕ್ಸ್ ಮಾಡಿದೆ, ಎಲ್ಲ ಮಾಡಿ ರಂಗಭೂಮಿಯಲ್ಲಿ ಕೂಡ ಸೇವೆ ಸಲ್ಲಿಸಿದೆ. ಮನುಷ್ಯ ಏನಾದ್ರೂ ಚೇಂಜಸ್, ಏನಾದ್ರೂ ಒಂದು ಬೆಳಕಿಗೆ ಬರ್ಬೇಕು ಅಂತ ಆಸೆ, ಏನಾದ್ರೂ ಸಮಾಜಕ್ಕಾಗಿ ಏನಾದ್ರೂ ನಾವು ಶ್ರಮಿಸ್ಬೇಕಂತೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಬಿಜಾಪುರ ಸೇವೆ ಕೂಡ ನನ್ನ ಹೋರಾಟಗಳು ಬಿಜಾಪುರದಲ್ಲಿ ವಾಟಾಳ್ ನಾಗರಾಜ್ ತರ ಹೋರಾಟ ಮಾಡ್ತಿದ್ದೆ ನಾನು. ಅವ್ರ ತರಾನೇ ಡಿಫ್ರೆಂಟ್ ಆಗಿ ಹೋರಾಟಗಳು. ಆಮೇಲೆ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಹಸಿರು ಸೇನೆ ಜಿಲ್ಲಾಧ್ಯಕ್ಷನಾಗಿ ಬಹಳಷ್ಟು ರೈತ ಪರ ಹೋರಾಟಗಳು ಕೂಡ ಮಾಡಿದೆ. ಕನ್ನಡ ನೆಲ ಜಲ ರೈತ ಪರ ಹೋರಾಟಗಳು ಮಾಧ್ಯಮ ಕ್ಷೇತ್ರದ ಕಡೆ ಮುಖ ಮಾಡಿದ್ದು. ಯಾಕಪ್ಪ ಅಂತಂದ್ರೆ ನಾವು ಎಷ್ಟೋ ಮಾಧ್ಯಮದವ್ರು ಇದ್ರಿಗೆ ನಾವು ಮನವಿ ಕೊಡಕ್ ಹೋದಾಗ ಅವ್ರ ಮಾಧ್ಯಮದವ್ರು ಹೇಳ್ತಿದ್ದೆ, ನೋಡ್ರಿ ನಾವು ಮನವಿ ಕೊಡ್ತಾ ಇದೀವಿ, ಪಬ್ಲಿಸಿಟಿ ಮಾಡ್ರಿ, ಜನರಿಗೆ ತೋರಿಸಿ ಇಂತ ಹೋರಾಟ ಮಾಡ್ಯಾರ ಅಂತೇಳಿ. ಬಟ್ ಏನಾಗ್ತದಪ್ಪ ಅಂದ್ರೆ ಅವ್ರು ತೋರಿಸ್ತಾ ಇದ್ರು, ಆದ್ರೆ ಅಲ್ಲಿ ತರ ಅಧಿಕಾರಿಗಳ ತನಕ ಆ ಮಾಧ್ಯಮಗಳು ಬಿಡ್ತಿರ್ಲಿಲ್ಲ ಬಹಳಷ್ಟು. ಅವಾಗ ನಾವ್ ಏನಿಸ್ತಪ್ಪ, ನಾನು ಯಾಕೋ ಮಾಧ್ಯಮದ ಲೋಕಕ್ಕೆ ಬಂದು ಏನಾದ್ರು ಮಾಡ್ಬೇಕು ಅಂತೇಳಿ ಸಾಧನೆ ಮಾಡೋಕು ಬಹಳಷ್ಟು ಜನ ನನ್ನ ಮಾಧ್ಯಮ ಸ್ಟಾರ್ಟ್ ಮಾಡಿದಾಗ SP ಅವರು ಕೂಡ ನನಗೆ ಶುಭ ಹಾರೈಸಿದ್ರು, ವಿಜಯಪುರ ಜಿಲ್ಲಾಧಿಕಾರಿಗಳು ಶುಭ ಹಾರೈಸಿದ್ರು, ಬಹಳಷ್ಟು ರಾಜಕಾರಣಿಗಳು ಕೂಡ ಶಕ್ತಿ ಕುಮಾರ್ ಏನೋ ಡಿಫ್ರೆಂಟ್ ಮಾಡ್ತಾನಂತೆ ಖುಷಿಯಿಂದ ಶುಭ ಹಾರೈಸಿದ್ರು. ಬಟ್ ಖುಷಿ ಆಗಿಲ್ಲ, ಡಿಫ್ರೆಂಟ್ ಆಗಿದ್ದೀನಿ ಅಷ್ಟೇ. ನನಗೆ ಜನರೇ ನೋಡ್ತಾ ಇದ್ದಾರೆ, ಜನರಿಗೆ ಗೊತ್ತಿದೆ ಏನೇನ್ ಮಾಡಿದ್ದೀರಿ ಅಂತ. ಹೌದೌದು. ಮೂಲ ನಾನು ಕೂಮ್ನಾಳ್ ಅಂತಂದ್ರೆ ನಿಮ್ ಊರ? ನಮ್ಮ ಊರು ದೇವಿ ಆರಾಧಕರು, ಉಪಾಸಕ. ಹೌದು, ಉಪಾಸ. ನಮ್ಮ ಅಜ್ಜರು ದೇವಿ ಆರಾಧಕರು, ಪುರಾಣ ಎಲ್ಲ ಹೇಳ್ತಾ ಇದ್ರು. ಬಿಜಾಪುರ ಗುಮ್ಮಟ ನಗರಿ ಸ್ವಂತ ಊರ? ಇಲ್ಲ, ನಮ್ದು ಅಲ್ಲೇ ಪಕ್ಕ ಒಂದ್ 8 ಕಿಲೋಮೀಟರ್ ಹುಕ್ಕುಮ್ನಾಳು. ನಾನು ಬಿಜಾಪುರಕ್ಕೆ ಬಂದು ಒಂದು 22 ವರ್ಷ ಆಯ್ತು.
ಹುನ್ನಾಳಂಬ ಹಳ್ಳಿಯಿಂದ ಬಂದು ಬಿಜಾಪುರ ಅನ್ನೋ ಒಂದು ಹೆಸರನ್ನ ರಾಜ್ಯಾದ್ಯಂತ ಅಲ್ಲ ನಿಮ್ ಪ್ರತಿಯೊಂದು ನ್ಯೂಸ್ ಆಂಕರಿಂಗ್ ಕೊಡಕ್ಕೆ ಮುಂಚೆನೆ ಬಿಜಾಪುರ ಗೋಲ್ಗುಮ್ಮಟ ನಗರಿ ಅಂತ ಹೇಳ್ತಿರಲ್ಲ. ನಾವೆಲ್ಲ 7ನೇ ಕ್ಲಾಸ್ ಇದ್ದಾಗ ನೋಡಿದ್ವು ಯಾವ್ದು ಗುಮ್ಮಟ ನಗರಿ ಗೋಲ್ಗುಮ್ಮಟ. ಈಗ ಹುಟ್ಟುವ ಪ್ರತಿ ಶಿಶು ಮಕ್ಕಳಿಗೆ ಗುಮ್ಮಟ ನಗರಿ ಪರಿಚಯ ಮಾಡಿಸ್ಕೊಡ್ತಾ ಇದ್ರಲ್ಲ ನೀವು. ಮಾಡ್ಬೇಕಲ್ಲ ಸರ್. ಆಮೇಲೆ ನನ್ಗೆ ಇನ್ನೊಂದು ಏನಂತಂದ್ರೆ ಉಡುಪಿ ನಾಗರಾಜ್ ಅವ್ರದ್ದು ನಿಮ್ದು ಏನದು ಟಾಂಗ್ ಕೊಡೋದು ದೊಡ್ಡ ಸಮಸ್ಯೆ ಯಾಕೆ ಹಂಗಾಯ್ತದ? ಅಲ್ಲಲ್ಲ ಕುಡುಪ್ಲಿ ಅವ್ರು ಕುಡುಪ್ಲಿ ಒಬ್ಬ ಹುಚ್ಚ ಬಿಡ್ರಿ ಅವ್ರು. ಯಾಕೆ ಹಿಂಗ ಹೇಳ್ತಾ ಇದ್ರಿ? ಕುಡುಪ್ಲಿ ಒಬ್ಬ ಹುಚ್ಚ, ಅವನ್ ಬುದ್ಧಿವಂತ ಅಲ್ಲ. ಅವಂಗ ಯಾರಾದ್ರೂ ಗುರು ಇದ್ರೆ ನಾನೇ ಅವ್ನ್ ಜಾಸ್ತಿ ಇದು ಮಾಡಿದ್ದೆ. ಈಗ ಉಡುಪಿ ನಾಗರಾಜ್ ಅವ್ರದ್ದು ಬಹಳ ವೈರಲ್ ಆಯ್ತು. ಸೊ ಉಡುಪಿ ನಾಗರಾಜ್ ಅವ್ರ ನೀವು ಟಾಂಗ್ ಕೊಡೋದು, ಅವ್ರ ಟಾಂಗ್ ಕೊಡೋದು, ಒಬ್ಬ LLB ಒಬ್ಬಲ್ಲ ವಕೀಲರು ಅಂತ ವಕೀಲರ ನೀವು ತಡ್ಕೊಂಡು. ಅಲ್ಲ ನಾನ್ ತಡ್ಕೊಂಡಿದ್ದು ವಕೀಲರನ್ನ ಅಲ್ಲ, ಹುಚ್ಚ ಕುಡುಪಲ್ಲಿನ. ನಾನು ಅವ್ರಿಗೆ ವಕೀಲ ವೃತ್ತಿಗೆ ನಾನು ಅವ್ರಿಗೆ ಸೇರ್ಸಲ್ಲ. ನನ್ನ ವಕೀಲರಿಗೆ ಬಹಳಷ್ಟು ಗೌರವ ಕೊಡ್ತೀನಿ. ಬಟ್ ಇಂತ ಇವು ಅರುಹುಚ್ಚದವ್ರಿಗೆ ನಾನು ಮರ್ಯಾದೆ ಕೊಡಲ್ಲ. ಅರುಹುಚ್ಚಿರ್ತಾರಲ್ಲ, ಆಧಾರ್ ಕಾರ್ಡ್ ನಡೀತಲ್ಲ. ಮೊನ್ನೆ ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಬಂತು, ಆಧಾರ್ ಕಾರ್ಡ್ ನಡೀತಂತ. ಆಧಾರ್ ಕಾರ್ಡ್ ಈಗೇನ ಅದು ಆಕ್ಚುಲಿ ಆನ್ ದ ಲೈವ್ ಕೇಳ್ಬಿಟ್ಟಣ. ಆಧಾರ್ ಕಾರ್ಡ್ ಸೆಲೆಗನ ಕೇಂದ್ರ ಸರ್ಕಾರದವ್ರು ಮತ್ತೆ ಮೊನ್ನೆ ಆದೇಶ ಕೊಟ್ಟಿದ್ದಾರೆ ನಿತಿನ್ ಗಡ್ಕರಿ ಅವರು. ಏನದ ಆದೇಶ ಬಂದಿದೆನಾ ಇಲ್ಲ ಹೆಂಗೆ? ಯಾವ್ದು ಬಂದಿಲ್ಲ. ಇದು ಒಂದ್ ಏನಂತಂದ್ರೆ ಜನರಿಗೆ ಮಿಸ್ಗೈಡ್ ಆಗ್ಬಿಡುತ್ತೆ. ಕೇಂದ್ರ ಸರ್ಕಾರನೇ ಇರ್ಲಿ ರಾಜ್ಯ ಸರ್ಕಾರನೇ ಇರ್ಲಿ ಒಂದು ಅನೌನ್ಸ್ ಮಾಡ್ಬಿಡ್ತಾರೆ. ಸೊ ಎಲ್ಲಾ ಮಾಧ್ಯಮಗಳು ಸುದ್ದಿ ಬಿತ್ತರಿಸ್ಬಿಡ್ತಾರೆ. ಬಟ್ ಇಲ್ಲಿ ಸಿಚುವೇಶನ್ಸ್ ಏನಾಗಿದೆ ಅಂತಂದ್ರೆ ಇಲ್ಲಿ ಬಂದಾಗ ಜಗಳ ಸ್ಟಾರ್ಟ್. ಎಲ್ರಿ ಕೇಂದ್ರ ಸರ್ಕಾರದವ್ರು ಹೇಳಿದಾರೆ ನೀವು ಟೋಲ್ ಪಾಸ್ ಕೊಡಲ್ಲ. ಇವ್ರು ಮೋಸ್ಟ್ಲಿ ಇಂಡಿಯಾದವ್ರಲ್ಲ ಅಂತ ಅನ್ಸ್ತಾರೆ. ಅವ್ರಿಗೆ ಗೊತ್ತಿಲ್ಲಲ್ಲ ಆದೇಶ. ಈಗ ಕುಡುಪ್ಲಿ ಅವ್ರ ವಿಚಾರಕ್ಕೆ ನೀವು ಅಂದ್ರಿ, ಹಂಗ್ಯಾಕಂತ ಇದ್ರಿ ಅವ್ರಿಗೆ? ಅಲ್ರಿ ಕುಡುಪ್ಲಿಗ್ ಬೆಳೆಸಿದ್ದ ಯಾರು ಕೇಳ್ರಿ ಅವ್ರಿಗೆ? ಅವ್ನಿಗೆ ಜಾಸ್ತಿ ಹೈಲೈಟ್ ಮಾಡಿದ್ದು ಯಾರು? ಶಕ್ತಿ ಕುಮಾರ್. ಅಲ್ಲ ನಾನು ಅದನ್ನೇ ಹೇಳ್ಬೇಕಂತ ಹೊರಟಿದ್ದೆ. ಈಗ ಶಕ್ತಿ ಕುಮಾರ್ ಅವರು ಒಂದು ಶಕ್ತಿ ಇರ್ತಾ ಇದ್ದಿದ್ರೆ ಉಡುಪಿ ಅವ್ರು ಇವತ್ತು ರಾಜ್ಯದಲ್ಲಿ ಬೆಳಿತಾ ಇದ್ರು. ಉಡುಪಲ್ಲಿ ಅಲ್ಲ, ಅವರು ಕುಂಡಿಪಲ್ಲೆ. ಅಲ್ಲ ಅದು ನಿಮ್ಮ ಮಾತದು, ನಿಮ್ಮ ಶೈಲಿ ಅದು. ಉಡುಪಲ್ಲಿ ಅಲ್ಲ, ಕುಂಡಿಪಲ್ಲೆ. ಅಲ್ಲ ಅವ್ರಿಗೂ ನಿಮಗೆ ಫಸ್ಟ್ ಕ್ಲಾಸ್ ಹೆಂಗಾಯ್ತು, ಹೆಂಗ್ ಪರಿಚಯ? ಏನಿಲ್ಲ, ಸೋಸಿಯಲ್ ಮೀಡಿಯಾದಲ್ಲಿ ಅವನೊಬ್ಬ ಹಿಂದೂ ವಿರೋಧಿ. ಯಾರು? ಹಿಂದೂ ವಿರೋಧಿ. ಬಟ್ ನಾನು ಹೇಳ್ತೀನಿ, ನಾನು ಈ ನನ್ನ ಜೊತೆ ಎಲ್ಲ ಮುಸಲ್ಮಾನರು ಇದಾರೆ, ಹಿಂದೂ ಇದಾರೆ, ಕ್ರಿಶ್ಚಿಯನ್ಸ್ ಸ್ನೇಹಿತರು ಇದಾರೆ. ಬಟ್ ಸೋಸಿಯಲ್ ಮೀಡಿಯಾಗಳಲ್ಲಿ ಒಂದೇ ಜಾತಿಯನ್ನ ಸೀಮಿತವಾಗಿ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ರಾಮ ಅವನು ಒಬ್ಬ ಹಿಂದೂ ಆಗಿ ಹಿಂದೂ ದೇವತೆಗಳನ್ನ ನಿಂದನೆ ಮಾಡೋದು ತಪ್ಪಲ್ವಾ? ಆಲ್ಮೋಸ್ಟ್ ಆಲ್ ಈಗ ಅವ್ರವ್ರು ಇಲ್ಲ ಅವ್ರವ್ರ ಧರ್ಮಕ್ಕೆ ಅವ್ರವ್ರ ದೇವರು ಶ್ರೇಷ್ಠ ಆಗಿರ್ತಾರೆ. ಈಗ ನಾನ್ ಹೇಳ್ತೀನಿ, ಅವನು BR ಅಂಬೇಡ್ಕರ್ ಅವ್ರು ಹೇಳಿದ್ದೇನಂತಂದ್ರೆ ನಿನ್ನ ಧರ್ಮವನ್ನ ನೀನು ಪಾಲಿಸು, ಪರರ ಧರ್ಮಗಳನ್ನ ಗೌರವಿಸು. ಆ ಪ್ರಕಾರ ಹೋದ್ರೆ ಅವ್ರ ತಪ್ಪೇ ಅಲ್ವಾ? ಕರೆಕ್ಟ್ ಆಗಿದೆ. ಇಲ್ಲ ಅದಕ್ಕೆ ಈಗ ಕುಡುಪಲ್ಲಿ ಅವರು ಏನೋ ಬಿಗ್ ಬಾಸ್ ಹೋಗ್ತಾರೆ ಅಂತ ಹೇಳ್ತಿದ್ರು. ನಾನು ಮೊನ್ನೆ ಬಹಳ ಜನ ಫೋನ್ ಮಾಡಿದ್ರು, ಸರ್ ನೀವು ಬಿಗ್ ಬಾಸ್ ಹೋಗ್ತೀರಾ ಅಂತ. ನಾನು ಬರೀ ಬಿಗ್ ಬಾಸ್ ಒಳಗ್ ಕಾಲಿಟ್ಟಿದ್ರೆ ನೀವು ಹೊರಗೆ ಬರ್ಬೇಕ. ನಾನು ಹೋದ್ರೆ ಹೇಳ್ದೆ ಕೇಳದೆ ಹಿಂದಿನ ಬಗಲಿ ಓಡೋಗ್ಬಿಡ್ತಾರ ಅವ್ನು. ಅಲ್ಲ ಅದೊಂದು ಬಹಳ ವೈರಲ್ ಆಗ್ತಾ ಇದೆ. ನೀವು ಕೂಡ ಬಿಗ್ ಬಾಸ್ ಅಲ್ಲ ಹಾಕ್ತಾ ಇದಾರೆ ಸೋಸಿಯಲ್ ಮೀಡಿಯಾದಲ್ಲಿ. ನಾನು ಹಾಕಿಲ್ಲ, ನಿಮ್ಮ ವೆಲ್ ವಿಶರ್ಸ್ ಫಾಲೋವರ್ ಹಾಕ್ತಾರೆ. ಜೊತೆಗೆ ನಾಗರಾಜ್ ಕುಡುಪಲ್ಲಿ ಅವರು ಬಿಗ್ ಬಾಸ್ ಹೋಗ್ತಾ ಇದಾರೆ. ಅಲ್ಲ ನೀವು ಹೊರಗಡೆ ಇದ್ಕೊಂಡೆ ರಾಜ್ಯದ ಜನರ ನಿದ್ದೆಗೆಡ್ಸಿರ್ತಕ್ಕಂಥವ್ರು ನೀವು. ಸಪೋಸ್ ಬಿಗ್ ಬಾಸ್ ಒಳಗೆ ಏನಾರು ಇಬ್ರು ಹೋಗ್ಬಿಟ್ರೆ ಅಲ್ಲ ಉಳಿದ್ರೆ ಹಬ್ಬನೇ ಹಬ್ಬ ಜನರಿಗೆ. ಇವನಂದ್ರು ಲುಂಗಿ ಚಡ್ಡಿ ಮೇಲೆ ಓಡಿ ಬಂದ್ಬಿಡ್ತಾನೆ. ಯಾರೋ ಕುಡುಪಲ್ಲಿ. ಇಲ್ರಿ ಅವ್ನ ಒಳಗ್ ಬಿಡ್ರಲ್ಲ. ಒಳಗ್ ಬಿಟ್ಟಾಗ ಅವ ಇದ್ನಂದ್ರ ನೋಡ್ರಿ ಸುದೀಪ್ ಅವ್ರ ಕೈ ಮುಗಿಬೇಕು, ಸರ್ ನಾನು ಹೊರಗ್ ಕಳಿಸ್ರಿ, ನಾನು ಸಾಕ್ರಿ, ಅವ್ನ್ರಿ ಕಳಿಸ್ರಿ ನನ್ರಿ ಕಳಿಸ್ರಿ ಅನ್ಬೇಕು ಅವ್ನು. ಹಂಗ ಆಮೇಲೆ ವಿಚಾರಕ್ಕೆ ಬರೋದಾದ್ರೆ ಸುದ್ದಿಗಳನ್ನ ನೋಡಿದೀನಿ ನಾನು. ಸೊ ಮೊನ್ನೆ ನೋಡಿದೆ ಒಂದ್ ಯಾವ್ದೋ ಹಳ್ಳಿ ರೇಷನ್ ಕಾರ್ಡ್ ವಿಷಯದಲ್ಲಿ. ಅಲ್ಲ ನೀವು ಅಷ್ಟು ಬಣ್ಣದಾರಿ ಇಟ್ಕೊಂಡು ಮಾಡ್ತಾ ಇದ್ರಲ್ಲ, ಸಪೋರ್ಟ್ ಆಗ್ತದೆ ಸರ್. ಅಲ್ಲ ಬೇಕಲ್ಲ, ಸತ್ಯದ ಪರವಾಗಿ ಮಾತಾಡೋಕೆ ಸಪೋರ್ಟ್ ಬೇಕಾಗಿದೆ. ಆಗ್ಬೇಕು ಅಂತ ಹೇಳಿ. ಹೌದು. ಸ್ಟಿಲ್ ಸಿಚುವೇಶನ್ಸ್ ನೀವು ನೋಡಿದ್ದೀರಿ. ಒಂದೊಂದ್ ಸಣ್ಣ ಮಾತುಕತೆಗಳಿಗೆ ಎಂತಿಂತ ವಾರ್ನಿಂಗು, ಹೌದು, ಮರ್ಡರ್ ಆಗಿದಾವೆ. ಸಾಕಷ್ಟು ನೀವೆಲ್ಲ ಘಟನೆಗಳನ್ನ ನೋಡಿರ್ತಕ್ಕಂಥವ್ರು. ಅದನ್ನ ಮೀರಿ ಈ ಫೀಲ್ಡ್ ಅಲ್ಲಿ ಫೇಸ್ ನೀವು ಹೇಳಿದ್ರಿ ಉತ್ತರ ಕರ್ನಾಟಕ ತಿಂಡಿ ತೆಗಿಬೇಕು. ಹೌದೌದು. ಅಲ್ರಿ ಇವನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಂತ. ಇಲ್ಲ ನಾನು ಹುಡ್ಕಾರ್ದಿಲ್ಲ ಸರ್. ಜನರಿಗೆ ಇನ್ನೊಂದು, ನನ್ನ ಸುದ್ದಿಯಲ್ಲಿ ಯಾವ್ದು ಫೇಕ್ ಇರಲ್ಲ. ಡಾಂಬಿಕವಾಗಿ ಅಂತ ಸತ್ತಿದ್ದು, ಹೋರಾಟ ಮಾಡಿದ್ದು. ಹೋರಾಟ ಅಂದ್ರೆ ಈಗ ಮನವಿ ಕೊಡೋದು, ಮತ್ತೆ ಹಿಂಗ ಜಾತ್ರೆ ಇದು ಅಂತವೆಲ್ಲ ನಾನು ತೋರ್ಸಲ್ಲ.
ಜನರಿಗೆ ದಿನನಿತ್ಯ ಏನ್ ಯೂಸ್ ಆಗುತ್ತೆ, ಶಿಕ್ಷಣದಿಂದ ವಂಚಿತರಾದವರು ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಅವ್ಯವಹಾರ ನಡೀತಾ ಇದೆ, ಅದು ತೋರಿಸ್ಬೇಕು. ರೇಷನ್ ಅಂಗಡಿ ತೋರಿಸ್ಬೇಕು, ಮತ್ತೆ ದಿನನಿತ್ಯ ಬೇಕಲ್ಲ ಇದು ಹಾಲಿನ ತೋರಿಸ್ಬೇಕು. ಅಂದ್ರೆ ಜನರಿಗೆ ಏನ್ ಯೂಸ್ ಆಗ್ತಲ್ಲ ಅಂತ ಸುದ್ದಿಗಳನ್ನ ನಾನು ಹುಡುಕಾಡ್ತೀನಿ. ಹುಡುಕ್ತಾ ಇದ್ರಿ ನಿಜ, ರೆಸ್ಪಾನ್ಸ್ ಎಲ್ಲ ಪಾಸಿಟಿವ್ ಆಗಿ ಇಲ್ಲ. ಇರ್ಲಿಲ್ಲ ಈಗ ನೋಡ್ರಿ, ದುಡ್ಡುಗೋಸ್ಕರ ನಿಂತ್ಕೊಂಡಿದ್ದಾನೆ ಹಂಗ ಹಿಂಗ ಅಂತ ಕಮೆಂಟ್ ಮಾಡ್ತಾರೆ. ಸರ್ ಯಾರಿಗ ಅನ್ನಂಗಿಲ್ರಿ, ಯಾರಿಗ ಅನ್ನಲ್ಲ. ಈಗ ಮೋದಿ ಅವರಿಗೆ ಬೈತಾರೆ, ಸಿದ್ದರಾಮಯ್ಯ ಅವರು ಬೈತಾರೆ, ನಾನು ಬೈಯದೆ ಅಂತ ಹೋಗೋದು ಏನ್ ಸಮರ್ಥನೆ? ಹೌದು, ಇಲ್ಲ ಹೌದು. ಮೋದಿ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಮೋದಿ ಅವರು ಟೀಕೆ ಮಾಡ್ತಾರ. ಸಿದ್ದರಾಮಯ್ಯನವರು ಅಕ್ಕಿ ಕೊಟ್ಟು ಅನ್ನರಾಮಯ್ಯ ಅಂತಾರ, ಅನ್ನ ತಿಂದು ಅದೇ ಅನ್ನ ತಿಂದು ಬೈತಾರ ಅವ್ರಿಗೆ. ಈಗ ಒಂದ್ ವಾರ ಬರೀ ರೇಷನ್ ಅಕ್ಕಿ ದುಡ್ಡು ಹಾಕದೇ ಇದ್ರೆ ಬೈತಾರ. ಏನ್ ಸಿದ್ದರಾಮಯ್ಯ ಹಾಕಿಲ್ಲ, ಭಾಗ್ಯಲಕ್ಷ್ಮಿ ಹಾಕಿಲ್ಲ ಅಂತೇಳಿ. ಅದಕ್ಕ ಬೈದೇ ಇರೋ ಜನನ ಅವ್ರು ಎಷ್ಟು ಬೈತಾರಲ್ಲ ಅಷ್ಟು ನಾವು ಬೆಳಿತೀವಿ. ಇವ್ರಿಗೂ ಅವ್ರ ಮಾತು ನಾವು ಕೇಳ್ತಾ ಇರ್ತೀವಿ, ಅಲ್ಲಿ ಒಳ್ಳೆಯವರು ಹೇಳಿದ ಒಂದಿನ ಅಪೋಸ್ ಮಾಡಿದ್ರೆ ಅವತ್ ನಾವು ಕೆಟ್ಟವ್ರು. ನೋಡ್ರಿ, ಅದ್ರಾಗ 100 ಜನರೊಳಗ ಒಂದ್ 20 ಜನ ಬೈದ್ರೆ 80 ಜನ ಹೊಗಳಿರ್ತಾರೆ. ಆಲ್ಮೋಸ್ಟ್ 80 ಜನ ಬೈದ್ರೆ 20 ಜನ ಹೊಗಳಿರ್ತಾರೆ. ಆ 20 ಜನರಿಗೆ ಆದ್ರೆ ನಾ ಬೇಕಾಗಿನಲ್ಲ, ಮತ್ತೆ ಅಷ್ಟು. ಅಂದ್ರೆ 20 ಜನರಿಗೋಸ್ಕರ ಆದ್ರೆ ನಾನು ಕೆಲಸ ಮಾಡ್ಬೇಕು. ಈಗ ಕರ್ನಾಟಕ ಸುದ್ದಿ ನಂಬರ್ 1 ಈ ಒಂದು ನೀವು ಒಂದು ಅಸ್ತ್ರ ಇಟ್ಕೊಂಡು ನೀವು ಕೆಲಸ ಮಾಡ್ತೀವಿ, ಸೇವೆ ಸಲ್ಲಿಸ್ತಾ ಇದ್ದೀರಿ. ಬೆಳಿಗ್ಗೆ ನೀವು ಮನೆ ಬಿಟ್ರೆ ಸಾಯಂಕಾಲ ಅಥವಾ ರಾತ್ರಿ ಮನೆಗೆ ಹೋಗ್ತೀನಿ. ಆ ಗ್ಯಾಪ್ ಒಳಗಡೆ ಎಷ್ಟು ಧಮ್ಕಿ ಕಾಲ್ ಬಂದಿರ್ತಾವ ನಿಮಗೆ? ನನಗೆ ಒಂದ್ ದಿವ್ಸಕ್ಕೆ ನನ್ ಜೊತೆ ಕುತ್ಕೋರಿ ನೀವು, ನಮ್ಮ ಹುಡುಗರೇ ಅಂತಿರ್ತಾರೆ, ಅಣ್ಣ ಏನ್ ಫೋನ್ ಬರ್ತಾವ ಸ್ವಿಚ್ ಆಫ್ ಮಾಡು ಅಂತ. ಒಂದ್ ದಿವ್ಸಕ್ಕೆ ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆಗಿದ್ರೆ ರಾತ್ರಿ 12 ಗಂಟೆ ತನಕ 250ರಿಂದ 300 ಕಾಲ್ ಬರ್ತಾವ ನನಗೆ. ಯಾವ ಬರ್ತವೆ ಅದರಲ್ಲಿ ಬಹಳಷ್ಟು ಜನ ಸಜೆಷನ್ ಕೇಳ್ತಾರೆ. ಸರ್ ನಮ್ಮ ಪಂಚಾಯತಿಲಿ ಹೆಂಗಾಗಿದ್ರಿ, ನಮ್ಮ ಊರಾಗ ಹೊಲದ ದಾರಿ ಇಲ್ಲ ಸರ್, ಮತ್ತ ನಮ್ಮ ಊರಾಗ ರೇಷನ್ ಕೊಡಲ್ಲ ಆಗ್ಯಾರ್ರಿ, ನಮ್ಮ ಸ್ಕೂಲ್ನಾಗ ಹಿಂಗಾಗಿದ್ರಿ, ಎಲ್ಲಾ ವಿಚಾರಗಳು ಇಂಥವೇ ಬಾಳ ಬರ್ತಾವ. ಅದ್ರಾಗ ಒಂದ್ 2-3 ಒಂದ್ 10-15 ಕಾಲ ಆದ್ರು ಏನಪ್ಪಾ ಏನ್ ಬಾಳ ಮಾಡತ್ತಿಲ್ಲ ನೋಡು ಅಂತಿರ್ತಾರ. ನಾನು ಹೊಳ್ಳಿ ಅವ್ರು ನನ್ನ ಭಾಷೆದಾಗೆ ಬೈದಿರ್ತೀರಿ, ಹೇಳ್ರಿ ಸುಳ್ಳು ಮಕ್ಕಳ ಹೇಳ್ರಿ ಅಂತ. ಮಾಲ್ರೋಜ ಮುತ್ತೆ ಅವ್ರು ಹೌದೌದು. ಅದ ಹಂಗೆ ಬೆಳ್ಕಂತ ಹೋದಂತ ಮುಂದಿನ ಒಂದು ಕೆಲವೊಂದು ನಡೆ ಹೆಂಗಾಗ್ತಾವ ಅಂತಂದ್ರೆ, ಈಗ ನೋಡಿ, ಮಾತು ಮನೆ ಕೆಡಿಸ್ತು, ಕೂತು ಒಲೆ ಕೆಡಿಸ್ತಂತ ಈ ರೀತಿ ಮಾತುಗಳು ಮುಂದ್ಗಡೆ ಏನ್ ಆಗ್ಬೋದು? ಸ್ವಲ್ಪ ನಾನ್ ನಿಮ್ಮನ್ನ ಮುಗಿಸ್ತಾ ಇಲ್ಲ, ಬಟ್ ಪ್ರಿಪರೇಷನ್ ಬಗ್ಗೆ ಸರ್ ನನ್ಗೆ ಬಹಳ ಜನ ಒಳ್ಳೆಯವರು ಅಂತ ಇವತ್ತು ನಾನು ನಿಮ್ ಜೊತೆ ಮಾತಾಡಿದ್ಮೇಲೆ ನನ್ಗೆ ಗೊತ್ತಾಯ್ತು. ಅದೇ ರೀತಿ ಶಕ್ತಿಕುಮಾರ್ ಅವ್ರ ಅರ್ಥ ಮಾಡ್ಕೊಳ್ಳೋರು ಬಹಳ ಜನ ಬೇಕಿಲ್ಲ. ಇಲ್ಲ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನನ್ಗೆ ಹೆಂಗ್ ಗೊತ್ತೇ, ಈಗ ನಾನು ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಬಹಳ ಜನ ಹೇಳ್ತಾರ, ಒಬ್ರೇ ತಿರುಗಾಡಬೇಡ, ಬಹಳ ಜನ ಟಾರ್ಗೆಟ್ ಮಾಡಿರ್ತಾರ, ಏನಾದ್ರು ಹಲ್ಲೆ ಮಾಡ್ತಾರ. ನಾನೇನ್ ಹೇಳ್ತೀನಿ, ನಾನು ಯಾವತ್ತು ರಾತ್ರಿ 10 ಗಂಟೆಗಾದ್ರೂ ಒಬ್ನೇ ತಿರ್ಗಾಡ್ತೀನಿ ಕಾರಲ್ಲಿ. ಯಾಕೆ ತಿರ್ಗಾಡ್ತೀನಪ್ಪ ಅಂದ್ರೆ, ನನ್ನನ್ನ ಹೊಡೆಯವರು 100 ಜನ ಇದ್ರು ಕಾಯೋ ಒಬ್ಬ ಮೇಲಿದ್ದೇ ಇರ್ತಾನ. ಹೊಡೆಯವ್ರು 100 ಜನ ಇದ್ರು ನನ್ನ ಆಯುಷ್ ಬಂದಾಗ್ತಾನೆ ನಾನು ಹೋಗ್ಬೇಕು. ಈಗ ನಾನು ಮಾಧ್ಯಮದಲ್ಲಿ ಹೋಗಕ್ ಬಂದು ನಾನು ಭಯ ಪಟ್ಟು ಸಣ್ಣ ಪುಟ್ಟ ಮಾಡಿದಂದ್ರೆ ಶಕ್ತಿಕುಮಾರ್ ಆಗ್ತಿರ್ಲಿಲ್ಲ. ಇವತ್ತು ನಾನು ಅಲ್ಲೇ ಯಾವ್ದೋ ಒಂದು ಊರಲ್ಲಿ, ಅದೇ ಬಿಜಾಪುರಲ್ಲೇ DC ಆಫೀಸ್ ಸುತ್ತ ತಿರ್ಗಾಡ್ತಾ ಇದ್ದೆ. ಇವತ್ತು ರವಿ ಬೆಳಗೇರಿ ಅವರು ಮಾಧ್ಯಮ ಲೋಕದಲ್ಲಿ ಬಂದು ಎಲ್ಲಾ ಅನ್ಯಾಯದ ಅನಾವರಣ ಮಾಡಿದಾಗ ರವಿ ಬೆಳಗೇರಿ ಆಗಕ್ ಸಾಧ್ಯ ಆಯ್ತು. ಇಲ್ಲಿಗ ರವಿ ಬೆಳಗೇರಿ ನೆನೆಸ್ತಿದ್ರಿ ನೀವು? ನಾವು ಬಿಜಾಪುರದ ಬೆಳಗೇರಿ ಆಗ್ಬೇಕು ಅಂತ ಒಂದು ಆಸೆ ನನಗೆ. ಉತ್ತರ ಕರ್ನಾಟಕದ ಬೆಳಗೇರಿ ಆಗ್ಬೇಕು. ನೋಡ್ರಿ, ಸಾವು ಯಾವಾಗಾದ್ರೂ ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬಹುದು, ಆಕ್ಸಿಡೆಂಟ್ ಆಗಿ ಸಾಯ್ಬಹುದು, ಹೋಗುವಾಗ ಬಿದ್ದು ಸಾಯ್ಬಹುದು. ನಾವ್ ಏನಾದ್ರು ಸಾಧನೆ ಮಾಡಿ ಸತ್ತಾಗ 4 ಜನ ಒಂದ್ ಯಾವ್ದೋ ಸರ್ಕಲ್ಗೆ ಒಬ್ಬ ಒಳ್ಳೆ ಸಮಾಜ ಸೇವಕ ಸತ್ತ ಭಾವಪೂರ್ಣ ಶ್ರದ್ಧಾಂಜಲಿ ಹಾಕಿದ್ರೆ ಮುಟ್ಟೋಯ್ತ್ರಿ ನಾವು ಹುಟ್ಟಿದ್ದಕ್ಕೂ. ಅದು ಅಲ್ವಾ? ಯಾಕಂದ್ರೆ ಆ ಸಾವು ಬರ್ಬೇಕಂದ್ರೆ ಪುಣ್ಯ ಮಾಡ್ರಿ. ಅದ್ರ ಜೊತೆಗೆ ಆ ಬ್ಯಾಕ್ ಸಪೋರ್ಟ್ ಇಟ್ಕೊಂಡು ವರ್ಕ್ ಮಾಡೋದೈತಲ್ಲ ಸರ್, ನನ್ಗೆ ಯಾರ್ದು ಸಪೋರ್ಟ್ ಇಲ್ಲ. ನೋ ಅಣ್ಣ, ಯಾರಿಗಿ ಒನ್ ಮ್ಯಾನ್ ಆರ್ಮಿ. ನಾನು ಯಾರಿಗಿ ಕೆಲವೊಬ್ರು ರಾಜಕಾರಣಿಗಳು ಹಿಂದೆ ಅವ್ರ ಅಧಿಕಾರ ಇರುತ್ತೆ, ಅವ್ರು ಮಾತಾಡ್ತಾರ, ಫೈರ್ ಬ್ರ್ಯಾಂಡ್ ಅಂತಾರ. ನನ್ಗೆ ಯಾರು ಸಪೋರ್ಟ್, ನನಗೆ ಗನ್ಮ್ಯಾನ್ ಇದಾರ? ಯಾರು ಇಲ್ಲ. ನಾನೊಬ್ನೇ ಫೈರ್ ಬ್ರ್ಯಾಂಡು, ನಾನೇ ಎಲ್ಲ. ಮತ್ತೆ ಈ ನೆಗೆಟಿವ್ ಕಮೆಂಟ್ಸ್ ಬಹಳ ಜನ ಹಾಕ್ತಿರ್ತಾರಲ್ಲ, ಸೊ ಎಲ್ಲಾದ್ರೂ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ನೀವು? ಇಲ್ಲ, ಬಹಳ ಕೆಡಿಸ್ಕೊಳ್ಳಲ್ಲ ಸರ್, ನಾನ್ ನೋಡಕ್ ಹೋಗಲ್ಲ. ಇಲ್ಲ ನಾವು ಮೀಡಿಯಾದವ್ರು ಹಂಗೆ ಕೇಳಿದೇವ, ಮಾಧ್ಯಮದವ್ರು ನಾವು ಹಂಗೆ ಪ್ರಶ್ನೆ ಮಾಡಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ಅವರು ಆದೇಶ ಮಾಡಿದ್ರಲ್ಲ. ಓಕೆ, ಈಗ ವಿಚಾರ ಏನಂತಂದ್ರೆ, ನಾನ್ ಕೇಳಿದೆ ನಿಮಗೆ, ನೆಗೆಟಿವ್ ಕಮೆಂಟ್ಸ್ ಬಹಳ ಬರ್ತಿರ್ತಾರೆ, ಇಂತ ಕಮೆಂಟ್ಸ್ ಬರ್ತಿರ್ತಾರೆ, ವಲ್ಗರ್ಲಿ ವರ್ಡ್ಸ್ ಯೂಸ್ ಮಾಡ್ತಾರೆ. ಒಂದಾದ್ರೂ ಕಣ್ಣಾಡ್ಸಿ ನೋಡಿದ್ರೆ? ನಾನು ಕಮೆಂಟ್ಸ್ ನೋಡ್ದ ಅಂದ್ರೆ
ನಮ್ಮ ಹಿಂದಿದ್ದವ್ರೆ ಅವ್ರಿಗೆ ಕಮಿಟ್ಸ್ ವಾಪಸ್ ಕೊಟ್ಟಿರ್ತಾರೆ ಉತ್ತರ. ನಾನ್ ಕೊಡಲ್ಲ ಅವ್ರಿಗೆ. ಸರ್ ದಿವ್ಸ 1000 ಜನ ಬೈತಾರೆ, ಅವ್ರಿಗೆ ಎಲ್ಲರಿಗೂ ಉತ್ತರ ಕೊಡಕ್ ಆಗಲ್ಲ. ಉತ್ತರ ಕೊಟ್ಟು ಅವ್ರನ್ನ ಯಾಕೆ ದೊಡ್ಡವ್ರು ಮಾಡ್ಬೇಕು ನಾನು? ಅವ್ರು ದೊಡ್ಡವ್ ನಾನು ಯಾಕೆ ಮಾಡ್ಬೇಕು? ಕೆಲವೊಬ್ರು ಪಬ್ಲಿಸಿಟಿಗೋಸ್ಕರ ಉತ್ತರ ಕೊಡ್ತಿರ್ತಾರೆ. ಎಲ್ರಿಗೂ ನಾನು ಕಮಿಟ್ ಕೊಡಕ್ ಹೋದ್ರೆ ನಾನು ಬೇರೆ ಕೆಲಸ ಮಾಡಕ್ ಟೈಮ್ ಸಿಗಲ್ಲ. ಕಮಿಟ್ಗಳು ಯಾಕೆ ಓದ್ಬೇಕು? ಹೊಗಳವ್ರು ಇರ್ತಾರೆ, ತೆಗಳವ್ರು ಇರ್ತಾರೆ. ಸಾಕು, ಅವ್ರವ್ರೆ ಅಲ್ಲೇ ಕೊಡ್ತಿರ್ತಾರೆ. ಶಕ್ತಿಕುಮಾರ್ ಒಳ್ಳೆ ಕೆಲಸ ಮಾಡ್ತಾನ, ಏಯ್ ನೀನೇ ಅವನು ಅವ್ರವ್ರಿಗೆ ಹತ್ತಿರ್ತಾರೆ. ಸುಮ್ ಕೂತ್ಬಿಡ್ರೆ ನಾನು ಕಮೆಂಟೇ ಓದಕ್ ಹೋಗಲ್ಲ, ಒಟ್ಟ ಹೋಗಲ್ಲ ನಾನು. ನನಗೆ ಎಲ್ಲಿ ಟೈಮ್ ಇರ್ತದೆ ಸರ್? ನನ್ಗ ಅರ್ಧ ತಲಿಯದ್ ಬಿಡ್ತದೆ ಫೋನ್ ಎತ್ತಿ. ನ್ಯೂಟ್ರಲ್ ಆಗೋದು ಬಹಳ ಬೆಟರ್ ಅಂತ ಹೇಳಿ. ಹೌದೌದು. ಸರಿ, ಏನಾಗುತ್ತೆ ನಾವು ಬಂದಿರ್ತಕ್ಕಂಥ ಒಂದ್ ಬ್ಯಾಡ್ ಕಮೆಂಟ್ ಗೆ ರಿಪ್ಲೈ ಮಾಡಕ್ ಹೋಗಿ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೋಬೇಕು. ಇಲ್ಲ, ನನಗ ಹೋರಾಟ ಮಾಡೋದು ಬಹಳ ಇಷ್ಟ. ಯಾವ್ದೇ ಸುದ್ದಿ ಮಾಡಕ್ ಹೋದ ತಿಂಡಿ ಇರ್ಬೇಕಲ್ಲಿ, ಅವನು ವಾಪಸ್ ಕೊಡ್ಬೇಕು ಜವಾಬ್. ನೀನ್ ನೋಡ್ತೀನಿ, ನೀನ್ ನೋಡ್ತೀನಿ ಹಿಂಗ ಅನ್ಬೇಕು. ನಾನು ಈ ಸಮಾಧಾನ ಇದ್ದವ್ರ ಹತ್ರ ನಾನು ಹೋಗಲ್ಲ. ಅಲ್ಲ, ಬಹಳ ನಾನು ಅದನ್ನ ನೋಡಿದೀನಿ. ಕೊಪ್ಪಳ RTO ಇನ್ಸ್ಪೆಕ್ಟರ್ ಆಗ್ಲಿ, ಅಯ್ಯೋ ಯಾವ್ದೋ ಒಂದು ಬಳ್ಳಾರಿ ಹತ್ರ ಇನ್ಸ್ಪೆಕ್ಟರ್ RTO ದವರಾಗ್ಲಿ, ಯಾವ ರೇಂಜ್ ಗೆ ಕಿತ್ತಾಡ್ಕೊಂಡಿದ್ರಿ ಅಂತಂದ್ರೆ, ಅಲ್ಲ ಮುಂದೆ ಏನ್ ಆಗಬಹುದು ಅನ್ನೋ ವಿಚಾರನು ಕೂಡ ಯೋಚನೆ ಮಾಡ್ಲಾರ್ದಂತ ಸ್ಥಿತಿ ಅದ್ರಾಗಿರುತ್ತೆ. ಬಿಕಾಸ್ ಆಫ್ ಅಂತ ಅರ್ಧ ಗಂಟೆ ಜಗಳ ಮಾಡ್ಕೊಂಡು ನಾನ್ ನೋಡ್ತೀನಿ, ನೀನ್ ನೋಡ್ಕೊ ಅನ್ನೋ ಮಟ್ಟಕ್ಕೆ ಹೋಗಿರುತ್ತೆ. ಅದನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತೀರಿ? ನಮಗ್ ಗೊತ್ತಾಗ್ತಿಲ್ಲ. ಅವರೇ ಗಾಬರಿ ಆದ್ರ ಅವ್ರು, ಎಷ್ಟಪ್ಪ ಧೈರ್ಯ ನಿನಗ ಅಂತಾರ. ಇಲ್ಲ, ಎಲ್ರು ಅಂತಾರ ಬಿಜಾಪುರದಾಗ, ಶಕ್ತಿಕುಮಾರ್ ನೋಡಿದ್ರಿ ಎಲ್ರು, ಸರ್ ನಿಮ್ ಧೈರ್ಯ ಬಾರಿ ಸರ್. ಸರ್ ನಮ್ಮ ಊರಾಗ ಹಿಂಗ್ ರೇಷನ್ ಅಂಗಡಿ ಅದಾರಿ, ತಗೋರೋ ರೇಷನ್ 1 ಕಿಲೋ ಕಮ್ಮಿ ಕೊಡ್ತಾರಿ. ಕೊಟ್ಟ ಫೋಟೋ ಸರ್ ಹೊಡಿತಾರ ಸರ್, ಅವ್ರೆಲ್ಲ ದೊಡ್ಡ ಮಂದಿದಾರ, ಯಾಕೆ ಹೊಡಿತಾರೋ ನೀವೇ ಬರ್ಬೇಕು ಸರ್ ಅಂತಾರ. ನಾನು ಕೆಲವೊಂದ್ ಕಡೆ ಹೋಗಿರ್ತೀನಲ್ಲ, ನೋಡ್ತಾರೆ ಜನ ನನ್ನ ನೋಡ್ರಿ ಹಾ ಅಂದ್ರೆ ನಾನು ಹಾ ಅಂತೀನಿ. ರಿಕ್ವೆಸ್ಟ್ ಕೊಟ್ಟು ಮಾಡ್ತೀನಿ ಅಂದ್ರೆ ಮಾಡ್ರಿ ಅಷ್ಟೇ. ಸೊ ಈಗ ಆಲ್ಮೋಸ್ಟ್ ನ್ಯಾಯ ಕೊಡ್ಸೋದ್ರಲ್ಲಿ ನೀವು ರೆಡಿಯಾಗಿ ನಿಂತ್ಕೊಂಡಿದ್ದೀರಿ. ಹೌದೌದು. ಎಷ್ಟು ಜನ ಮಕ್ಕಳು ತಮ್ಗೆ? ನಮಗೆ 4 ಜನ ಮಕ್ಕಳು. ಮುಂದೆ ಏನ್ ನಿಮ್ ಗುರಿ ಏನು? ಎಂಟೈರ್ ಲೈಫ್ ನ ಮೀಡಿಯಾದಲ್ಲೇ ಸರ್ವಿಸ್ ಮಾಡ್ಬೇಕು? ಹೌದು ಸರ್. ವಿಚಾರ ಏನಾದ್ರು ಐತಾ? ನಮ್ ಜೀವನ ಇದ್ರಲ್ಲಿ ನಾನು ಇಲ್ಲೇ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಇದೀನಿ. ಮಾಧ್ಯಮದಲ್ಲಿ ಈಗ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ, ಬಹಳಷ್ಟು ಜನ ಮಾತಾಡ್ತಾರೆ, ಹೋದಾಗ ಸೆಲ್ಫಿ ತಗೋತಾರೆ. ಬರೀ ಕಾರಣ ಇರುತ್ತೆ, ಶಕ್ತಿಕುಮಾರ್ ಬಂದ್ರು. ನಾನು ಕಲಾವಿದನಾಗಿ ಅಷ್ಟು ಹೆಸರು ಮಾಡಿಲ್ಲ, ಈ ಮಾಧ್ಯಮ ಲೋಕದಲ್ಲಿ ಹೆಸರು ಮಾಡಿದೆ. ಇಲ್ಲ ಮಾಡಿದೆ, ಬಹಳ ಜನ ಗುರುತಿಸ್ತಿರ್ಲಿಲ್ಲ. ಇವಾಗ ಈ ಒಂದು ಫೀಲ್ಡ್ ನಲ್ಲಿ ಬಹಳ ಜನ ಗುರುತಿಸ್ತಾರೆ. ಮೀಡಿಯಾ ಲೈಫ್ ನನಗೊಂಥರ ಚಾಲೆಂಜಿಂಗ್. ಏನಾದ್ರು ನಾಳೆ ಇಲ್ಲಿ ಐತೆ ಹಿಂಗ್ ಹೋಗ್ಬೇಕು, ಅವ್ ಬೇಕಾದ್ರೆ ಮುಂದೆ 10 ಜನ ಬರ್ಲಿ, ಅವ್ರು ಅದ್ ನೋಡಲ್ಲ, ಹೊಡಿಬೇಕು ಹೊಡಿಸ್ಕೋಬೇಕು. ಅಲ್ಲ, ಒಂದು ಏನಂತಂದ್ರೆ ಹುಡುಕ್ಲಿದಾಯ್ತು, ಕೆಲವೊಂದು ಕಾಂಟ್ರವರ್ಸಿ, ಕೆಲವೊಂದು ಮುದ್ದೆ ಅಂದು, ಈ ತರದ್ ಎಲ್ಲವನ್ನ ಹೊರಗಡೆ ಪಕ್ಕಕ್ಕಿಟ್ಟು, ಸೊ ನೀವು ಸಾಧಾರಣ ಶಕ್ತಿಕುಮಾರ್ ಆಗಿ ಫೀಲ್ಡ್ ಅಲ್ಲಿ ನುಗ್ಬೇಕು ಅಂತಂದ್ರೆ ಬತ್ತಳಿಕೆಗಳಲ್ಲಿ ಬಾಣಗಳು ಬೇಕು. ಸೊ ಎಂತೆಂತ ಬಾಣಗಳನ್ನ ತಗೊಂಡಿದ್ರಿ ನೀವು ಈಗಿನ ಫೀಲ್ಡ್ ಅಲ್ಲಿ? ಬತ್ತಳಿಕೆಯಲ್ಲಿ ಹೆಂಗ್ ಬಾಣ ಅಂತಂದ್ರೆ, ಈಗ ನಾವ್ ನೋಡ್ರಿ, ಯಾವುದೇ ಒಂದು ನನ್ನ ಹತ್ರ ವಾಕ್ ಚಾತುರ್ಯ ಐತೆ ಅಂತ ಹೇಳ್ತಾರೆ ಜನ, ಧೈರ್ಯ ಐತೆ ಅಂತ ಹೇಳ್ತಾರ. ಮೇಲಾಗಿ ನಾವು ಸಮಾಜಮುಖಿ ಈ ಬಗ್ಗೆ ಕಾಳಜಿ ಇದೀನಿ. ಬಹಳ ಜನ ಏನಂತಾರ, ಯಾರು ಮಾಡ್ದೇವ್ರು ನೀವು ಮಾಡ್ತೀರಿ ಶಕ್ತಿಕುಮಾರ್. ಎಲ್ಲಾ ಮಾಧ್ಯಮದವರು ಅದು ಎಲ್ಲ ಬರೀ ರಾಜಕಾರಣಿಗಳಿಗೆ ಮೈ ಕಿಡಿತಾರೆ ಸರ್, ಅವ ನಿಮಗ್ ಬೈದ, ಇವ ಅವಂಗ್ ಬೈದ, ಜೀವನಾನೇ ಅದೇ ಹೋಯ್ತು, ಚಂತನ ಅದೇ ಹೋಯ್ತು ಅವ್ರದ್ದು. ತೋರಿಸ್ರಿ, ಬಹಳ ಸಮಸ್ಯೆಗಳದಾವ್, ತೋರಿಸಿದ್ರೆ ಜನರಿಗೆ ಒಂದು ನೋಡಿ. ನನಗೆ ಎಷ್ಟು ಜನ ಫೋನ್ ಮಾಡ್ತಾರೆ, ಸರ್ ನಮ್ಮ ಹಂಗೈತ್ರಿ ಹಿಂಗೈತ್ರಿ. ನಿಮ್ ಜೊತೆ 2 ತಾಸು ಆಯ್ತು, ಹಾರ್ಡ್ಲಿ ಒಂದ್ 12 ಫೋನ್ ಬಂದು ನಿಮಗೆ. ಮತ್ತೆ 12 ಫೋನ್ ಅಲ್ಲಿ ಕೂಡ ಇಲ್ಲ ಸರ್, ಅಲ್ಲಿ ಪೆಟ್ರೋಲ್ ಇವ್ರದ್ದು ಸಮಸ್ಯೆ ಆಗ್ತಿದೆ, ರೇಷನ್ ಅಂಗಡಿ ಸಮಸ್ಯೆ ಇದೆ, ಕನಕಗಿರಿಲಿ ಯಾವ್ದೋ ಸಮಸ್ಯೆ ಇದೆ. ಸರೌಂಡಿಂಗ್ ನೀವು ಕೊಪ್ಪಳ ಡಿಸ್ಟ್ರಿಕ್ಟ್ ಇವತ್ತು ಬಂದಿರಂದ್ರೆ ಇಲ್ಲಿ ಸಮಸ್ಯೆಗಳೇ ಒಂದ್ 10-12 ಬಂದು. ಆ ರೀತಿ ಎಷ್ಟು ಸಮಸ್ಯೆಗಳು ಫೋನ್ ಬರ್ಬೋದು ಸರ್? ಬಹಳ ಬರ್ತಾವ್ರಿ. ನಮ್ಮನೆ ನಾನೇ ಬೇಸರಾಗಿ ಇಟ್ಟಿರ್ತೀನಿ, ಬಟ್ ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತೀನಿ. ಒಂದ್ ಬಹಳ ಸ್ವಲ್ಪ ಹೋಗಿರ್ಬೋದು ಅಷ್ಟೇ, ಈ ಫೋನ್ ಮಾತಾಡಾಗ ಫೋನ್ ಬಂದಾಗ ವಾಪಸ್ ರಿಪೀಟ್ ಮಾಡದೇ ಇರ್ಬೋದು. ಬಟ್ ಎಲ್ರು ನನಗೆ ಅಂತಾರ, ಶಕ್ತಿಕುಮಾರ್ ಎಲ್ರು ಅಂತಾರ, ಸರ್ ನಿಮ್ ಧೈರ್ಯ ಮೆಚ್ಬೇಕು ಸರ್, ನೀವು ಅಲ್ಲಿ ಮರಳು ಮಾಫಿ ಐತೆ ಅಲ್ಲಿ ನಾನು ಮರಳು ಮಾಫಿಯಾಗೂ ಕೈ ಹಾಕಿದೆ. ನೋಡಿದ್ರೆ ಬಹಳಷ್ಟು ಗಾಡಿಗಳು ಇರೋದು, ಇದು ಮಾಡಿ ಹಾಕದೆ. ನನಗೂ ಇಡೀ ಕರ್ನಾಟಕನೇ, ನಾನು ಕೆಲವ್ರು ಅಂತಾರೆ ಬಿಜಾಪುರದಾಗ ಅಷ್ಟೇ ಮಾಡ್ತಾ ಅಂತ ತಿಳ್ಕೊಬಾರ್ದು. ನನಗೆ ಇಡೀ ಕರ್ನಾಟಕನೇ ಬಿಜಾಪುರ ಇದ್ದಾಗ ನಾನು ನಮ್ಮ ಊರಲ್ಲಿ ಅದಂತ ನನಗೊಂದು ಫೀಲ್ ಆಗ್ತದೆ. ಬಳ್ಳಾರಿಗೆ ಹೋದ ಹೋಗಿ ಏನೈತಿ ಈ ಆಫೀಸಲ್ಲಿ ಎಷ್ಟು ಗಂಟೆಗೆ ಬರ್ತೀರಿ, ಏನ್ ಕೆಲಸ ಮಾಡ್ತೀರಿ, ಐಡಿಯಾ ಹಾಕೊಂಡ್ರ ಏನ್ ಕೆಲಸ ನಡೆದ ಎಲ್ಲ ಕೇಳಕ್. ಅಂದ್ರ ಕೆಲವ್ರು ಅಂತಾರ ನಮ್ಮ ಊರಾಗ ಅಷ್ಟೇ ನಾವು ಹುಲಿಗಳು. ಹಾಗಲ್ಲ, ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹೋದ್ರು ನಾನು ಹುಲಿನೇ. ಯಾಕೆ ನಾನು ಕಾರಲ್ಲೇ ಸಂದರ್ಶನ ಮಾಡ್ಕಂತ ನಾನು ಒಂದ್ ಪಾಸ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ಒಂದ್ ಕಡೆ ಇರಲ್ಲ ನೀವು,
ಬಿಜಾಪುರಕ್ಕಷ್ಟೇ ಸೀಮಿತ ಆಗಿಲ್ಲ. ಇಲ್ಲ ಇಲ್ಲ. ಎಲ್ಲಿ ಫೋನ್ ಬರ್ತಾವ ಅಲ್ಲಿ ಸುದ್ದಿ ಮಾಡಕ್ ನೀವು ನಿಮ್ ಕ್ಯಾಮ್ರಾ ಮತ್ತೆ ಮೈಕ್ ಇಟ್ಕೊಂಡು ಹೋಗ್ತೀರಿ. ಸೊ ಈ ಟೈಮ್ ಅಲ್ಲಿ ಕೂಡ ಯುಟಿಲೈಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಕಾರಲ್ಲಿ ಇಂಟರ್ವ್ಯೂ ಮಾಡ್ತೀನಿ. ಸೊ ಇಲ್ಲಿಂದ ನಿಮ್ಮನ್ನ ಅಪ್ ಟು ಕುಷ್ಟಗಿವರೆಗೂ ದಾಟ್ಸೋವರೆಗೂ 50 ಕಿಲೋಮೀಟರ್ 1 ಗಂಟೆವರೆಗೂ. ಯಾಕೆಂದ್ರೆ ನೀವ್ ಹೇಳ್ಬಿಟ್ರಿ ಇಲ್ಲ ಸರ್ ಮುಂದೆ ಒಂದು ಕಂಪ್ಲೇಂಟ್ ಅಟೆಂಡ್ ಆಗ್ಬೇಕು, ಆ ಸೋಷಿಯಲ್ ಕನ್ಸರ್ನ್ ಇದೆ, ಅಲ್ಲ. ಸೊ ರಿಯಲಿ ಅಪ್ರಿಷಿಯಬಲ್. ಅದಕ್ಕೆ ನಾನು ಹೇಳಿದೆ ಎಲ್ಲಿ ಸಿಟ್ಟಿಂಗ್ ಏನು ಬೇಡ, ಕಾರಲ್ಲಿ ಹೋಗ್ಬಿಡ. ಇಲ್ಲ ಮಾಡ್ಬೇಕು ಸರ್, ಏನಾದ್ರು ಹೆಸರು ಮಾಡ. ಈಗ ನೀವು ನನಗೆ ಯಾಕೆ ಇಂಟರ್ವ್ಯೂ ಮಾಡ್ತಾ ಇದ್ರಿ? ನಾನು ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ 100% ಅಲ್ಲಿ 20% ಆದ್ರೂ ಸ್ವಲ್ಪ ಏನಾದ್ರು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ರಿ. ಮಾಡ್ಲೇಬೇಕು. ಮತ್ತೆ ಎಲ್ಲ ಹಿಂಗಿದೆ ಏನ್ ಸಮಾಚಾರ ಆ ಕಡೆ ಭಾಗದಲ್ಲಿ? ಯಾವ ಕಡೆ? ನಿಮ್ಮ ವಿಜಯಪುರ ಭಾಗದಲ್ಲಿ. ನಮ್ ಕಡೆ ನನಗೊಂದು ಖುಷಿ ಹೆಂಗಪ್ಪ ಅಂದ್ರ, ಏನಾದ್ರೂ ಒಂದು ಸಮಾಜಕ್ಕೆ 100% ಏನಾದ್ರು ಸ್ವಲ್ಪ ಕೆಲಸ ಮಾಡ್ಬೇಕು. ಮಾಧ್ಯಮದವ್ರಿಗೆ ಅದೇ ಹೇಳ್ತೀನಿ ನಾನು. ಕೆಲವೊಬ್ರು ಜನ ಅಂತಾರೆ, ಇದೊಂದು ಕ್ಲಿಯರ್ ಹೇಳ್ತೀನಿ ಕೇಳ್ರಿ. ಶಕ್ತಿ ಕುಮಾರ್ ಇದಕ್ ಬಂದ ತಕ್ಷಣ, ಚಾನೆಲ್ ಬಂದ ತಕ್ಷಣ ಕಾರ್ ತಗೊಂಡ. ಶಕ್ತಿ ಕುಮಾರ್ ಕೋಟ್ ಹಾಕೋತಾನ, ಸೂಟ್ ಹಾಕೋತಾನ, ಕೈಯಾಗ ಗೋಲ್ಡ್ ಹಾಕೋತಾನ, ಕೊಳ್ಳ ಗೋಲ್ಡ್ ಹಾಕೋತಾನ. ಹೆಂಗ್ ಬಂತು ಅಂತ ಕೇಳ್ತಾರೆ. ನಿಮ್ಗೆ ಕ್ಲಿಯರಿಟಿ ಹೇಳ್ತೀನಿ. ನನ್ಗೆ ಯೂಟ್ಯೂಬ್ ಇಂದ ಮತ್ತೆ ಫೇಸ್ಬುಕ್ ಇಂದ ಸೇರಿ ತಿಂಗಳಿಗೆ ಒಂದು 35-40 ಸಾವಿರ ಬರುತ್ತೆ. ನಮ್ಗೊಂದು 2 ವರ್ಕರ್ ಇದಾರೆ, ಅವ್ರಿಗೆ ಪೇಮೆಂಟ್ ಕೊಡ್ತೀನಿ. ಕಾರ್ ಕಂತ ಹೆಂಗಪ್ಪ ಅಂದ್ರೆ, ವೈಯಕ್ತಿಕವಾಗಿ ಯಾರಾದ್ರೂ ಅಡ್ವರ್ಟೈಸ್ಮೆಂಟ್ ಗಳಿದ್ದಾಗ ಅವ್ರು ನನಗಿಂತಿಷ್ಟು ಇಷ್ಟ ಆಗುತ್ತೆ ತಗೋತೀನಿ. ಜಾಹೀರಾತಿಗೆ ನನ್ಗೆ ಇಂತಿಷ್ಟು ಅಮೌಂಟ್, ತಿಂಗಳದಾಗ ಒಂದು 8 ಜಾಹೀರಾತು ಬರ್ತಾವು. ಮತ್ತೆ ಅಲಿಗೇಷನ್ಗಳು ಹೇಳ್ತಿರ್ತಾರಲ್ಲ, ಅಲಿಗೇಷನ್ಗಳು ಹೆಂಗ್ ಅಲಿಗೇಷನ್ ಅಂತಂದ್ರೆ, ಯಾವ್ದಾವ ಸರ್ ನಮ್ದು ಹೊಲ ದಾರಿ ಕೊಡಲಾಗ್ಯಾರ ಸರ, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ದಾಗ FIR ಮಾಡಲಾಗ್ಯಾರ ಸರ, ಮತ್ತೆ ಈಗ ನಮ್ದು ವೈಯಕ್ತಿಕ ಒಂದು ಸ್ಕೂಲ್ ಅಡ್ವರ್ಟೈಸ್ಮೆಂಟ್ ಐತೆ ಸರ್. ಈಗ ಏನಾದ್ರು ಬಂದಾಗ ತಿಂಗಳಿಗೆ ಏನಾದ್ರು ನನ್ಗೆ ಮಾಮೂಲಿ 45 ಸಾವಿರ ಅದ್ರಲ್ಲಿ ಬಂದ್ಬಿಡುತ್ತೆ. ಬರ್ತದ. ಅದ ಅವ್ರ ಪೇಮೆಂಟ್ ಕೊಟ್ಟು ನಮ್ ಕಾರ್ ಕಂತ ಕಟ್ಕೊಂಡು ಆರಾಮ ನಾನು. ಬಟ್ ನಮ್ಮ ಯೂಟ್ಯೂಬ್ ಇಂದು ಇದು ಆಗತ್ತಲ್ಲ, ಹೆಸರಾಗತ್ತ. ಅದ್ರಾಗ ಜನ ಅದೇ ಅಂತೀನಿ ನಾನು, ನೀವು ಮಾಡಕ್ ಹೊಂಟ್ರೆ ರಗಡ್ ಮಾಡ್ಕೋಬಹುದು. ಬಟ್ ನಾವೇನ ಶಕ್ತಿ ಕುಮಾರ್ ಅವರ ಒಂದು, ನೀವು ಏನು ಇಲ್ದೇನೆ ಸಮಾಜ ಸೇವೆ ಮಾಡಕ್ ನೀವು ಫೀಲ್ಡಿಗೆ ಬಂದ್ರಿ ಅಂದ್ರೆ ಏನೋ ಇರಬಹುದು ಮಾಡ್ತಾ ಇದ್ದಾನೆ ಅಂತ ಅಂತಾರ. ಒಂದು ನೀವು ಎಲ್ಲಾ ಇಟ್ಕೊಂಡು ಮಾಡ್ತಾ ಇದ್ರೆ ಏನೋ ಪಾಲಿಟಿಕ್ಸ್ ಅಲ್ಲಿ ಏನೋ ಹೆಸರು ಮಾಡಕ್ ಟ್ರೈ ಮಾಡ್ತಾ ಇದ್ರೆ ಅದಕ್ಕೆ ಮಾಡ್ತಾ ಇದ್ದಾನೆ ಅಂತಾರ ಜನ. ನೀವ್ ಏನು ಇಲ್ದ ಬಂದು ಎಲ್ಲಾ ತಗೊಂಡ್ರಿ, ಏನ ಡಬಲ್ ಇರ್ಬೋದು ಮಾಡಿದಾನೆ ಅಂತಾರೆ ಜನ. ಯಾವ್ದನ್ನ ಮಾತಾಡಲ್ಲ. ನೀವ್ ಹೇಳಿದ್ರಿ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟಿದಾರ, ಮೋದಿ ಅವ್ರನ್ನ ಬಿಟ್ಟಿದಾರ, ಅಲ್ಲ ರೀ ದೇವ್ರಿಗೂ ಬಿಡಲ್ಲ. ಇವತ್ತು ನಾವು ನಿರಾಕಾರ ಮೂರ್ತಿ ಶಿವನ ಭಕ್ತರು ಅನ್ಕೊಳ್ಳೋಣ, ಶಿವನಿಗೆ ಪ್ರಶ್ನೆ ಮಾಡ್ತೀವಿ ಅಲ್ವಾ? ಜನರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಈ ಮಟ್ಟ ಬೆಳಿತಿದ್ದಿಲ್ಲ ನನ್ನ ಅಭಿಪ್ರಾಯ. ಏನಂತೀರಾ? ಅಲ್ಲ, ನಾನು ಬೆಳೆದಿನ ನನ್ನ ಜನ ಹೇಳಿದೆ ಗೊತ್ತು ಸರ್, ನಿಜವಾಗಲ್ರಿ. ನೀವು ಒಪ್ಕೊಳಕ್ತಾ ಇರಿ. ನಾನ್ ಬೆಳೆದಿನ ನನಗೆ ಎಂದೂ ದೇವ್ರಿಗೆ ಹೇಳ್ತೀನಿ, ನನ್ಗೆ ಅಹಂಕಾರ ಸೊಕ್ಕು ಯಾವತ್ತು ಕೊಡ್ಬೇಡಪ್ಪ. 4 ಜನ ಬಡವ್ರು ಇದ್ರೆ ನನಗೆ 100 ರೂಪಾಯಿ ಬತ್ತ, ಅದ್ರ ಒಂದ್ 25 ಪೈಸೆ ಏನಾದ್ರು ಜನರಿಗೆ ದಾನ ಮಾಡುವಂತದ್ದು ನಾವು ಕೊಡ್ಬೇಕು. ಅವ್ರಿಗೆ ಯಾರಾದ್ರು ನನಗೆ ಯಾರಾದ್ರೂ ಬಡವ್ರು ಯಾರು ಸಿಕ್ಕರೆ ದುಡ್ಡು ಕೇಳಿದ್ರೆ ಊಟ ಮಾಡ್ತೇ ಅಂತ ಕೇಳ್ತೀನಿ. 10 ರೂಪಾಯಿ 5 ರೂಪಾಯಿ ಕೊಟ್ಟು ಕಳಿಸ್ಬೋದು. ನಾನು ಹಂಗಲ್ಲ, ಊಟ ಮಾಡ್ತೇ ತಗೋ ಊಟ ಮಾಡ, ಊಟ ಮಾಡಿಸ್ಬೇಕು. ನನಗೆ ಉಣ್ಬೇಕು, ಜನ ನನ್ನ ಜೊತೆ ಇದ್ದವ್ರು ಊಟ ಮಾಡ್ಬೇಕು. ಯಾಕಂದ್ರೆ ಅನ್ನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದೂ ಇಲ್ಲ. ಅದು ವ್ಯವಸ್ಥೆ ವಿರುದ್ಧ ಹೋರಾಟ ನಿಂತ್ಕೊಂಡಿದ್ರಿ. ಹೌದು, ಹೌದು. ದೊಡ್ಡ ಮಟ್ಟದ ಆಫರ್ಗಳು ಬರ್ತಾವಲ್ಲ, ಸಿಕ್ಕಾಪಟ್ಟಿ ಸರ್. ಅಲ್ಲ, ಯಾಕಂದ್ರೆ ಬೆನ್ನಿಂದೆ ಮಾತಾಡ್ತಕ್ಕಂಥ ಮಾತುಗಳ ಬಗ್ಗೆ ಒಂದ್ ಸಣ್ಣ ಪ್ರಶ್ನೆ ನಿಮಗೆ. ಅವ್ರ ಏನ್ ಬಿಡ್ರಿ ರಾಜ್ಯ ಸಂಚರಿಸ್ಕೊಂಡು ಸುದ್ದಿ ಮಾಡ್ತಾರೆ ಅಂದ್ರೆ ದೊಡ್ಡ ಆಫರ್ ಬರ್ತಿರ್ತಾವು ಅನ್ನೋ ಕೆಲವ್ರಿಗೆ ಯಾವ ರೀತಿ ಸಮರ್ಥನೆ ಮಾಡ್ಕೊತೀರಿ ಸರ್? ಬಹಳ ಜನ ಕೇಳ್ತಾರ, ಆಗದೆ ಇರೋರು. ಸರ್ ನಮ್ ಊರಾಗ ಉಸುಕ್ ತೆಗಿಲಾತಾರ ಸರ್, ರಾತ್ರಿ ಹೊಡಿತಾರ ಸರ್, ನೀವ್ ಬರ್ಬೇಕ್ರಿ ಅಂತ. ಅಲ್ಲಿ ದೊಡ್ಡ ಚಾನಲ್ ಅದಾವ್ರಿ, ಅವ್ರು ಯಾರು ಏನೋ ಮಾಡಂಗ ಬರ್ರಿ ಸರ್, ನೀವೇ ಧೈರ್ಯ ನೀವ್ ಬರ್ರಿ ಸರ್, ನಮ್ಮ ಹೆಸರು ಹೇಳ್ಬೇಡ್ರಿ ಸರ್, ನಾವ್ ನಮ್ ನಂಬರ್ ಹೇಳ್ಬೇಡ್ರಿ, ನೀವೇ ಹೋಗ್ಬೇಕು ಸರ್, ನಾವ್ ತೋರಿಸ್ತೇವೆ ಅಂದ್ರೆ ಅವ್ರು ಹತ್ರ ಧೈರ್ಯ ಇರಲ್ಲ. ನಾನು ಆಯ್ತು ಬರ್ತೀನಿ ಅಂತ ಹೇಳ್ತೀನಿ. ನಾನು ಬಹಳಷ್ಟು ಜನ ಹೋಗಿದೀನಿ. ಬಹಳ ಜನ ಎಂತಾರ ಸರ್ ಸುದ್ದಿ ತೋರಿಸ್ಬೇಡ್ರಿ, ಹಂಗೂ ಬರ್ತಾರ ಸರ್. ನೋಡ್ರಿ ಏನ್ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ರಿ ಸರ್, ಬಗೆಹರಿಸ್ಕೋರಿ. ನಾನೇನ್ ಹೇಳ್ತೀನಿ, ಮಾಧ್ಯಮ ಲೋಕ ಅಂದಾಗ 100ಕ್ಕೆ 100% ನಮ್ಗೂ ತಿದ್ದಕ್ ಆಗಲ್ಲ, ಸಮಾಜವನ್ನ ಪರಿವರ್ತನೆ ಮಾಡಕ್ ಆಗಲ್ಲ. ನೋಡು, ನಮ್ಗೂ ಬದುಕೋಕೆ ದುಡ್ಡು ಬೇಕು, ಹೆಸರು ಬೇಕು, ನಮ್ ಕೆಲ್ಸನೂ ಬೇಕು. ನಾನೇನ್ ಹೇಳ್ತೀನಿ, ತಿನ್ರಿಪ್ಪ. ಯಾವ ಸಿಸ್ಟಮ್, ಯಾವ ಅಧಿಕಾರಿಗಳು ತಿನ್ಲಾರ ಯಾವ್ದು ಕೆಲಸ ಮಾಡಲ್ಲ. ತಿನ್ರಿ, ನ್ಯಾಯಯುತವಾಗಿ ತಿನ್ರಿ. ತಿಂದು ಒಂದ್ 100%ದಾಗ ಒಂದ್ 80% ಕೆಲಸ ಮಾಡಿ 20% ಆದ ತಿನ್ರಿ ನಾವು ಅಷ್ಟೇ.
ಎಲ್ಲಾ ತಿನ್ನೋದಿಲ್ಲ, ಎಲ್ಲಾ ಬರೀ ನಾನು ಎಲ್ಲಾ ಅಲಿಗೇಷನ್ ಮಾಡ್ಬಿಟ್ಟು ಬರೀ ತಿಂದಿದ್ರು, ಕೋಟಿ ಗಟ್ಟಲೆ ಗಳಿಸ್ತಿದ್ರು ಇವತ್ತು ಮಂಜು. ಅದಕ್ಕೆ ಪಾರ್ಸಲ್ ಕಾರ್ನ ಅಂತ ಹೇಳ್ತಿದ್ದೇನ, ನಮ್ ಸ್ಕೂಲ್ ಅಲಿಗೇಷನ್ ಮಾಡ್ರಿ 2 ಲಕ್ಷ ತಗೋರಿ, ಇದು ತೆಗೀರಿ, ವಿಡಿಯೋ ತೆಗೀರಿ 3 ಲಕ್ಷ ತಗೋರಿ ಅನ್ನೋರು ಬಹಳ ಜನ ಬರ್ತಾರ. ಬಟ್ ನಾ ತೆಗ್ದಿದ್ದೇವ್ರಿ, ಇವತ್ತು ನಾ ಶಕ್ತಿ ಕುಮಾರ್ ಆಗಿ ಇರ್ತಿರ್ಲಿಲ್ಲ. ಗ್ಯಾಪ್ ಮೇಂಟೈನ್ ಮಾಡಿದ್ರೆ ಹಾಗಾದ್ರೆ ಏನೂ ಇಲ್ಲ, ನಾನು ಓಪನ್ ಆಗಿ ಹೇಳ್ತೀನಲ್ಲ. ಈಗ ನಮ್ ಯತ್ನಾಳ್ ಅವ್ರು ಹೇಳಿದ್ರು, ಏನ್ ಹೇಳಿದ್ರು, ಯಾರೇ ಬರ್ತಾರ ಸಾಹೇಬ್ರ ನಮ್ ಕೆಲಸ ಮಾಡ್ರಿ ತಗೋರಿ ಅಂತಾರ. ನನಗೇನ್ ಬೇಡಪ್ಪ, ಅಲ್ಲಿ ಗೋಶಾಲೆಗೆ ಒಯ್ದು ಕೊಡು ಅಂತಾರ. ಅದ್ರ ಅರ್ಥೇನು, ಹಿಂಗ್ ತಿನ್ಲಾರ್ದೆ ಹಿಂಗ್ ತಿಂದ್ರು ಅಂತ. ಅಲ್ಲ ಇದು ಅಲ್ಲ, ಜನರ ಏನಂತಂದ್ರೆ ಹಡ್ಡಗಟ್ಲೆ ತಿಂದಿರ್ತಕ್ಕಂಥವನು ಒಂದು ಚಮಚದಲ್ಲಿ ತಿಂದಿರೋನ್ ಬಗ್ಗೆ ಚೀಪ್ ಆಗಿ ಮಾತಾಡೋ ಚಿಲ್ಲರ್ ಬುದ್ಧಿರ್ತಕ್ಕಂಥ ಬಹಳ ಜನ ಅದಾರ. ಅಲ್ಲ, ಇದನ್ನ ಯಾಕೆ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ, ಹಡ್ಡಗಟ್ಲೆ ತಿಂದಿರ್ತಾನ ಅವನು, ಚಮಚದಲ್ಲಿ ತಿಂದಿರೋನ್ಗೆ ಚೀಪ್ ಆಗಿ ಕಮೆಂಟ್ ಮಾಡ್ತಿರ್ತಾನೆ. ಅಂತವ್ರನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ದಿಸ್ ಕಾಲ್ಡ್, ನಾನು ಓಪನ್ ಆಗಿ ಹೇಳಿದ್ನಲ್ಲ ಸರ್, ಪದಗಳಿಲ್ಲ ನನಗೆ. ಬಟ್ ನಾನು ಎಲ್ಲೇ ಹೋಗ್ಲಿ, ಯಾವ್ದೇ ರಾಜಕಾರಣಿಗಳಲ್ಲಿ ಏನೇ ಇದ್ರೆ ಆ ವ್ಯಾಪ್ತಿ ಬಂದ್ರೆ ನೇರವಾಗಿ ಮಾತಾಡ್ಬಿಡ್ತೀನಿ. ನಿಜವಾಗ್ಲೂ ರಾಜಕಾರಣಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು, ಬಂದ್ ಮಾತಾಡ. ಯಾರು ಯೂಟ್ಯೂಬ್ ಮೀಡಿಯಾದವ್ರು ಯಾರು ಮಾತಾಡಲ್ಲ, ಮಾತಾಡ್ತಾರ. ಅಲ್ಲ, ದೊಡ್ಡ ದೊಡ್ಡ ಮಾಧ್ಯಮದಲ್ಲಿ ಬರ್ದೇ ಇರ್ತಕ್ಕಂಥ ಸುದ್ದಿಗಳು ನಿಮ್ದ್ರಲ್ಲಿ ಇವತ್ತು ವೈರಲ್ ಆಗ್ತಾ ಇದೆ. 20-30 ಲಕ್ಷ ಜನ ನೋಡ್ತಾರ. ಹೌದೌದು. ಇಲ್ಲ, ಜನ ಏನೋ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ ಶಕ್ತಿ ಕುಮಾರ್ ಅಂತ ನೋಡ್ತಾರೆ. ದಿಸ್ ಇಸ್ ಕಾಲ್ಡ್ ಶಕ್ತಿ ಕುಮಾರ್. ಆಲ್ಮೋಸ್ಟ್ ಆಲ್ ನಮ್ಮ ರಾಜ್ಯಾದ್ಯಂತ ಒಂದು ಡಿಜಿಟಲ್ ಮೀಡಿಯಾ ಟ್ರ್ಯಾಕ್ ಅಲ್ಲಿ, ಡಿಜಿಟಲ್ ಮಾಧ್ಯಮದಿಂದ ಸ್ಪೆಷಲಿ ಅಂಟಡರೆ ಇಟ್ಕೊಂಡು ಒಳ್ಳೊಳ್ಳೆ ಸುದ್ದಿಗಳನ್ನು ಕೊಡೋ ಮುಖಾಂತರ ಯೂಟ್ಯೂಬ್ ಚಾನಲ್ ಡಿಜಿಟಲ್ ಮೀಡಿಯಾದಿಂದಾನೇ ಒಳ್ಳೆ ಹೆಸರು ಮಾಡ್ಬೋದು ಅಂತ ತೋರಿಸ್ಕೊಂಡಿರ್ತಕ್ಕಂಥವ್ರು ವಿಜಯಲಕ್ಷ್ಮಿ ಶಿವರೂರ್ ಮೇಡಮ್. ಸೊ ಆ ಪ್ರಕಾರ ಹೇಳೋದಾದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಂಟ ಧೈರ್ಯದಿಂದ ಪ್ರದರ್ಶನ ಮಾಡೋದ್ರ ಜೊತೆಗೆ ಅಧಿಕಾರಿಗಳನ್ನ ಆಲ್ಮೋಸ್ಟ್ ಬಗ್ಬಡ್ದು ಒಳ್ಳೆ ಸುದ್ದಿ ಮಾಡ್ಕೊಂಡು ಒಳ್ಳೆ ಎಷ್ಟೋ ಜನರಿಗೆ ಪ್ರೇರಣೆ ಆಗಿದೆ ಅಲ್ವಾ. ಸೊ ನಮ್ದೇನಂತಂದ್ರೆ ಯೂಟ್ಯೂಬ್ ಚಾನಲ್ ಅಷ್ಟೇ ಸೀಮಿತನ, ಇವರು ಮುಂದೇನಾದ್ರೂ ಒಂದ್ ಹೆಜ್ಜೆ ಇಡ್ಬೋದಾ? ಅಲ್ಲ, ಇವತ್ತು ಜನರಿಗೆ ಬೇಗ ಸುದ್ದಿಗಳನ್ನ ಮುಟ್ಟಿಸುವ ಯೂಟ್ಯೂಬ್ ಚಾನಲ್ಗಳು. ಮಾಧ್ಯಮದಲ್ಲಿ ಅವ್ರು ಯಾವಾಗ ಹಾಕ್ತಾರೋ, ಇವ್ರು ಯಾವಾಗ ನೋಡ್ತಾರೋ ಗೊತ್ತಾಗಲ್ಲ. ಈಗ ಯೂಟ್ಯೂಬ್ ಅವರು ಪಟಕ್ರಿ ಹಾಕಿದ ತಕ್ಷಣ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಯಾವ ಎನಿ ಟೈಮ್ ನೋಡ್ಬೋದಲ್ಲ. ನಮಗೆ ದೊಡ್ಡ ಮಾಧ್ಯಮಕ್ಕೆ ಅಲ್ಲಿರುವಂತ ತೃಪ್ತಿ ಇಲ್ಲ, ನಾವು ಇದೇ ಮಾಧ್ಯಮದಲ್ಲಿ ತೃಪ್ತಿ ಇದೆ. ಯೂಟ್ಯೂಬ್ ಅಲ್ಲಿ ಸುದ್ದಿ ಮಾಡಬಾರ್ದು ಏನಿಲ್ಲ, ಸುದ್ದಿಗಳು ಎಲ್ರು ಮಾಡ್ಬೋದು. ಪ್ರಶ್ನೆ ಶಕ್ತಿ ಕುಮಾರ್ ಒಂದು ಮಾಧ್ಯಮ ಹಿಡ್ಕೊಂಡೇ ಪ್ರಶ್ನೆ ಮಾಡ್ಬೇಕಂತ ಏನಿಲ್ಲ. ಅಂಬೇಡ್ಕರ್ ಅವರು ಎಲ್ರಿಗೂ ಸಂವಿಧಾನ ಕೊಟ್ಟಿದ್ದಾರೆ, ಎಲ್ರು ಮುಕ್ತವಾಗಿ ಎಲ್ರಿಗೂ ಪ್ರಶ್ನೆ ಮಾಡ್ಬೋದು. ಒಬ್ಬ ಸರ್ಕಾರಿ ಅಧಿಕಾರಿ ಇಷ್ಟಾಗಿ ಲೇಟ್ ಮಾಡಿ ಬಂದೆ ಅಂತ ಮಾಡ್ಬೋದು. ಮಾಧ್ಯಮದವ್ರೆ ಹೋಗಿ ಕೇಳ್ಬೇಕಂತಿಲ್ಲ. ಒಂದು ಅನ್ಯಾಯವನ್ನ ಪ್ರತಿಯೊಬ್ಬ ವ್ಯಕ್ತಿಯು ಕೇಳ್ಬಹುದು, ಖಂಡಿಸಬಹುದು. ಅನ್ಯಾಯ ಆದಾಗ ಖಂಡಿಸಬಹುದು. ಅದು ನಾನು ಜನರಿಗೆ ಹೇಳ್ತೇನೆ. ಬಹಳ ಆಫೀಸ್ಗಳಲ್ಲಿ ನಿಮ್ ಹೆಸರಿದೆ, ಶಕ್ತಿ ಕುಮಾರ್ ಅವ್ರು ಬಂದಾರೆ ಅಂತಂದ್ರೆ, ಅಲ್ಲ ಲೋಕಾಯುಕ್ತರು ACB ಅವ್ರ ಅಂತಿಂದವ್ರು ಬಂದ್ರು ಭಯ ಪಡೋದು ಕಡಿಮೆ ಏನೋ ಗೊತ್ತಿಲ್ಲ. ಅಧಿಕಾರಿಗಳು ಚೂರು ಹೆಸರು ಎಲ್ಲ ಆಕ್ಟಿವಿಟೀಸ್ ಮಾಡೋದ್ರಿಂದ ಭ್ರಷ್ಟಾಚಾರ ಕಡಿಮೆ ಮಾಡಬಹುದಾ? ಆಗಲ್ಲ, ಬಟ್ ಎಚ್ಚರಿಕೆ ಕೊಟ್ಟಂಗ ಆಗತ್ತೆ. ಭಯ ಇರತ್ತೆ ಅಷ್ಟು. 100 ರೂಪಾಯಿ ತಿನ್ನಲ್ಲಿ ಒಂದ್ 75 ಪೈಸೆ ತಿಂತಾರಂತ, ಒಂದ್ 25 ಪೈಸೆ ಆದ್ರೆ ಕಡಿಮೆ ಆಗ್ಬೋದು. ಒಂದ್ 25 ಪೈಸೆ ಕಡಿಮೆ ಆಗ್ಬೋದು. ಬಟ್ ಒಂದು ಭಯ ಇರ್ಬೋದಲ್ಲ, ಭಯ ಇರುತ್ತಲ್ಲ, ಇವ್ರು ಬಂದ್ ಕೇಳ್ತಾರಪ್ಪ, ಅವೇರ್ನೆಸ್ ಜನರಿಗಾದ್ರೂ ಮನವರಿಕೆ ಮಾಡಿ ಕೊಡ್ತೀವಲ್ಲ, ಅದೇ ಒಂದು ಖುಷಿ ನಮ್ಗೆ. ಒಬ್ಬರೇ ಕರ್ನಾಟಕ ರಾಜ್ಯ ಆ ಕಡೆ ಅಡ್ಡಾಡ್ಕೋಬೇಕಲ್ಲ. ನಾವು ನೋಡಿದ ಹಾಗೆ ವಿಷ್ಣು ಸೇನಾ ಅಂತ ಒಂದ್ ಒಳ್ಳೆ ಫಿಲ್ಮ್ ನೋಡಿ, ಹೌದು, ಆತರ ಒಂದು ಟೀಮ್ ಕಟ್ಬಾರ್ದು ಯಾಕೆ ನೀವು ರಾಜ್ಯಾದ್ಯಂತ? ಸರ್ ನಾನು ಹೇಳ್ತೀನಿ, ಬಹಳ ಜನ ಕೇಳ್ತಾರ ಸರ್ ನಿಮ್ ಶಕ್ತಿ ಕುಮಾರ್ ಅವರ. ನಾನು ಬಹಳ ಜನರಿಗೆ ಹೇಳಿದೆ ಎಲ್ಲ ಕಡೆ ವರದಿಗಾರ ಮಾಡ್ಬೇಕು ಅಂತ, ಬಟ್ ಅವ್ರ ಏನಂತಾರೆ ನೀವೇ ಬರ್ಬೇಕ್ರಿ ಅಂತಾರ. ಎಲ್ರಿಗೂ ನಮಗ್ ಧೈರ್ಯ ಬೇಕಲ್ಲ. ಎಲ್ಲ ಕಡೆ ಫ್ರಂಟ್ ಫೇಸ್ ಈಗ ಪಬ್ಲಿಕ್ ಟಿವಿ ರಂಗಣ್ಣ, ಅಜಿತ್ ಹನುಮಕ್ನವ್ರು ಅವ್ರವ್ರು ಅಷ್ಟೇ ಅಲ್ಲಿ ಕೂತಾಗ ಅವ್ರ ಬಾಸ್ ಅವರೇ ಬೇಕಂತಾರೆ. ಈಗ ಒಂದ್ ದಿವ್ಸ ಇವರು ಯಾರು ರಂಗನಾಥ್ ಅವ್ರು ಬರ್ದೇ ಇದ್ರೆ ಅವತ್ ಸಾಯಂಕಾಲ ಜನ ನೋಡೋದು ಬಹಳ ಕಡಿಮೆ. ಇವ್ರು ಅವ್ರು ಹೆಂಗ್ ಹೋಗಿತಿರ್ತಾರಲ್ಲ, ಅವ್ರು ನಮ್ಗೆ ಪ್ರೇರಣೆ. ಅಜಿತ್ ಹನುಮಕ್ನವ್ರಾಗ್ಲಿ ಅವ್ರಾಗ್ಲಿ, ನೀವು ಒಂಥರ ಹಂಗೆ ಕಾಣಿಸ್ತೀರಿ, ಜೂನಿಯರ್ ಅಜಿತ್ ಹನುಮಕ್ನವ್ರ ಹಂಗೆ ಆಗ್ರಿ. ಇಲ್ಲ, ನಮಗ್ ಖುಷಿ ಹಂಗೆ ಆಗ್ರಿ ಅಂತ ಅವ್ರ ತರನ. ಬಹಳ ಜನ ಕಮೆಂಟ್ ಆಗ್ತಾರಲ್ಲ, ಖುಷಿ ಅನ್ಸುತ್ತೆ. ಅಂಡ್ ಫೈನಲಿ ಇದೊಂದು ಬಹಳ ಟ್ರೋಲ್ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ ರಾಜ್ಯಾದ್ಯಂತ. ಎಷ್ಟೋ ಮಾಧ್ಯಮ, ಸಾರಿ ಫೇಸ್ಬುಕ್ ಆರ್ ಸೋಷಿಯಲ್ ಮೀಡಿಯಾದಲ್ಲಿ ನಾಗರಾಜ್ ಕುಡುಪಲ್ಲಿ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ತಾ ಇದಾರೆ. ಅದರ ಜೊತೆಗೆ ನಿಮ್ಮ ಫಾಲೋವರ್ಸ್ ಬಹಳ ಫೋರ್ಸ್ ಮಾಡಿ ಬರದ್ ಹಾಕ್ತಾ ಇದಾರೆ. ಅವ್ರು ಹೋಗ್ತಾ ಇದಾರೆ ಅಂತಂದ್ರೆ ಶಕ್ತಿ ಕುಮಾರ್ ಉಪ್ಪುನಾಳ್ ಅವ್ರನ್ನ ಬಿಗ್ ಬಾಸ್ ಕಳಿಸ್ರಿ. ಹೇಳಕ್ಕಾಗಲ್ಲ ಒಳಗಿನ ಮಾತು ಏನಾಗಿರುತ್ತೆ ನಿಮ್ದು. ಒಪ್ಪಂದ ಆಗಿ ಏನಾದ್ರು ಹೋಗೋ ಚಾನ್ಸಸ್ ಐತರ ಗೊತ್ತಿಲ್ಲ. ಅಲ್ಲಿ ಹೋಗ್ಬಹುದಾ ಅಥವಾ ಹೋಗುವ ತುದಿಗಾಲ ನಿಂತ್ಕೊಂಡಿದ್ರ ಹೆಂಗೆ? ಸರ್ ಒಂದ್ ಮಾತು ಹೇಳ,
ನಮ್ ಕೆಲವೊಂದ್ ಸುದ್ದಿ ಚೌಡಿ ನಮ್ದೆಲ್ಲ ಮೊದಲು ಇಬ್ಬರು ಟ್ರೋಲ್ ಮಾಡ್ತಾ ಇದ್ರು. ಹಾ ಹೌದು ಅದು ಬೇರೆ BTV ಹತ್ರ ಕೆಳಗೆ ಸ್ಕ್ರೋಲ್ ಹಾಕಿ ಬೇರೆ ಬೇರೆದವ್ರದ್ದು ಟ್ರೋಲ್ ಮಾಡ್ಲಾತಾರ. ಬಟ್ ನಾಗರಾಜ್ ಕುಂಡಿಪಲ್ಯಗೂ ಕಾಲ್ ಬಂದಿಲ್ಲ, ನನಗೂ ಬಂದಿಲ್ಲ. ಇದು ಅಭಿಮಾನಿಗಳು ಏನಂತಾರಪ್ಪ, ಅವ ಹೋದ್ರೆ ಇದ್ರೆ ಮಜಾ ಇರ್ತದ. ಬಟ್ ಆಕ್ಚುಲಿ ಅವ್ರು ಬಿಗ್ ಬಾಸ್ ದವ್ರು ಏನ್ ಮಾಡ್ಬೇಕು, ನಮ್ಮ ಉತ್ತರ ಕರ್ನಾಟಕದ ಬಹಳಷ್ಟು ಪ್ರತಿಭೆಗಳದಾವ್, ಅವ್ರು ಹಾಕ್ಬೇಕು. ಅವ್ರು ಬರೀ ಆ ಕಡೆ ಯಾರೋ ಗೊತ್ತಿರ್ಲಾರ್ದವ್ರು ತಂದವ್ರು ಹಾಕ್ತಾರಲ್ಲ. ನೋಡೋಣ ನಾಗರಾಜ್ ಕುಡ್ಪಲ್ಲಿ ಅವ್ರ ಜೊತೆ ನಾವ್ ಹೋದ್ರೆ ಹೆಂಗಿರುತ್ತಂತ ನೀವು ಒಂದ್ ಸರಿ ಕಲ್ಪನೆ ಮಾಡ್ಕೋರಲ್ಲ. ಆಕ್ಚುಲಿ ನೀವೇನಾದ್ರೂ ನಾಗರಾಜ್ ಕುಡ್ಪಲ್ಲಿ ಅವ್ರ ಜೊತೆಗೆ ಬಿಗ್ ಬಾಸ್ ಎಂಟ್ರಿ ಆದ್ರಿ ಅಂತಂದ್ರೆ ಅತ್ತಿ ಸೊಸಿ ಜಗಳ ನೋಡ್ದಂಗಾಗುತ್ತೆ. ಜನರಿಗೆ ಮಜಾ ಅಂತೂ ಭರ್ಪೂರ್ ಆಗಿರುತ್ತೆ. ಬಿಗ್ ಬಾಸ್ ಒಳ್ಳೆ ರೇಟಿಂಗ್ ಸಿಗುತ್ತೆ, 100% ರೇಟಿಂಗ್ ಸಿಗುತ್ತೆ. ಅಲ್ಲ ಹೋದ್ ಸರಿ ಮಾಡಿದವ್ರಿಗೆ ವಿನ್ನರ್ ತುಕಾಲಿ ಸಂತೋಷ್ ಅವ್ರು ನನ್ ರೂಮ್ಮೇಟ್. ನಾನು ಅವ್ರು ಕಾಮಿಡಿ ಕಿಲಾಡಿ ಇದ್ದಾಗ ಒಂದೇ ರೂಮ್ ಅಲ್ಲಿ ಇದ್ವಿ. ಈಗ ಅಲ್ಲಿ ಪಾವಗಡ ಮಂಜು ಹೋಗಿ ಬಂದ. ಬಟ್ ಏನಾಗ್ತದ, ಜನ ಕ್ಷಣಿಕ ರೀ. ಹೆಂಗ್ ಜನರಿಗೆ ಮೆಮ್ರಿ ಪವರ್ ಬಹಳ ಕಡಿಮೆ. ಹೆಂಗ್ ಗೊತ್ತಾ, ಹೊರಗಿಂದ ಅಲ್ಲಿ ಒಳಗಿಂದ ಹೊರಗೆ ಬಂದ ತಿಳ್ಕೊರಿ, ಒಂದ್ 3 ತಿಂಗಳು ಹೆಸರು ಇರ್ತದ, ಬಿಗ್ ಬಾಸ್ ಅಂತೇಳಿ. ಆಮೇಲೆ ಜನ ಶಾರ್ಟ್ ಮೆಮೊರಿ ಜನರಿಗೆ ಮರ್ತು ಬಿಡ್ತಾರ ಅಷ್ಟೇ. ಏನೇ ಮಾಡಿದ್ರಿ ನೀವು, ಒಳ್ಳೇದ್ ಮಾಡ್ರಿ ಕೆಟ್ಟದ್ ಮಾಡ್ರಿ, ಜಲ್ದಿ ಮರ್ತು ಬಿಡ್ತಾರ. ಅದಕ್ಕ ನಾವ್ ಅಲ್ಲಿ ಏನಪ್ಪ ಹೋಗಿ ಬರ್ತಾನ ಅಷ್ಟೇ. ಅಲ್ಲಿದ್ದಾಗ ಮತ್ ಹೊರಗೆ ಬಂದ್ಮೇಲೆ ಮತ್ ಜನ ಮರ್ತು ಬಿಡ್ತಾರ. ಮತ್ ಹೊಸ ಪ್ರತಿಭೆ ಬರ್ತಾವಲ್ಲ, ಅವ್ರು ಇದು ಮಾಡ್ತಾರ. ಕೊನೆಯದಾಗಿ ನಮ್ಮ ಶಕ್ತಿ ಕುಮಾರ್ ಕುನ್ನಾಳ್ ಅವರಿಂದ ನಮ್ಮ ರಾಜ್ಯದ ಜನತೆ ಎಷ್ಟೊಂದ್ ಸುಮಾರು ಜನ ಫೋನ್ ಮಾಡಿ ಕಂಪ್ಲೇಂಟ್ಸ್ ಹೇಳಿರ್ತೀರಿ, ಇಲ್ಲ ಸರ್ ನಮ್ಗೆ ಹೆಲ್ಪ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಿ. ಸೊ ಅವ್ರೆಲ್ಲ ಜನರಿಗೆ ನಿಮ್ಗೆ ಬೇಗ ರೆಸ್ಪಾಂಡ್ ಮಾಡಕ್ ಆಗ್ತಿರಲ್ಲ, ಅಥವಾ ಮಾಡಿದ್ರು ಸಹ ಸಮಸ್ಯೆ ಒಂದೊಂದ್ಸರಿ ಕ್ಲಿಯರ್ ಆಗ್ತಿರಲ್ಲ. ಇವನ್ನೆಲ್ಲವನ್ನ ನೀವು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿರ್ತೀರಿ. ಫೈನಲ್ ಏನೋ ಒಂದ್ ಮೆಸೇಜ್ ಕೊಡಿ ಜನರಿಗೆ. ಎಷ್ಟೋ ಜನರು ವೇಟಿಂಗ್ ಅಲ್ಲಿ ಇರ್ತಾರೆ. ಅಲ್ಲ, ನಾನು ಎಲ್ರಿಗೂ ನಮ್ಮ ಇಡೀ ಕರ್ನಾಟಕ ಜನತೆಗೆ ಏನ್ ಹೇಳ್ತಿದಪ್ಪ ಅಂತಂದ್ರೆ, ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಪೋರ್ಟ್ ಮಾಡ್ರಿ. ನಿಜವಾಗ್ಲು ಒಳ್ಳೆ ಕೆಲಸ ಮಾಡಿದ್ರೆ ಸಪೋರ್ಟ್, ಕೆಟ್ಟ ಕೆಲ್ಸಕ್ಕೆ ಯಾರು ಸಪೋರ್ಟ್ ಮಾಡ್ಬೇಡ್ರಿ. ನೀ ಶಕ್ತಿ ಕುಮಾರ್ ಕೆಟ್ಟ ಕೆಲಸ ಮಾಡಿದ್ರೆ ನಾ ಸಪೋರ್ಟ್ ಮಾಡ ಅಂತ ಅನ್ಬೇಡ್ರಿ. ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ರಿ. ನೀವ್ ಎಷ್ಟು ಸಪೋರ್ಟ್ ಮಾಡ್ತಿರಲ್ಲ ನಾನು ಅಷ್ಟು ಬೆಳಿತೀನಿ. ನೀವು ಏನು ಮಾಡ್ರಿ, ಪುಷ್ ಮಾಡ್ರಿ ಅಷ್ಟೇ. ಒಬ್ಬ ವ್ಯಕ್ತಿಗೆ ಏನ್ ಬೇಕ್ರಿ, ಶಕ್ತಿ ಕುಮಾರ್ ನೀವು ಮಾಡ್ರಿ, ನಾವು ನಿಮ್ ಹಿಂದೆ ಇದೇ ಬರೀ ಒಂದು ಕಮೆಂಟ್ ಸಾಕು ಅಷ್ಟೇ. ನೀವು ಒಂದೊಂದು ಕಮೆಂಟ್ ನನಗೆ ಒಂದೊಂದು ಶಕ್ತಿ ತುಂಬ್ತದ. ನನ್ಗ ಸಾವಿಗಂತೂ ಹೆದರಲ್ಲ ನಾನು ಯಾವತ್ತು. ನೋಡ್ರಿ, ಸಾವು ಯಾವತ್ತು ಬರುತ್ತೋ ಯಾವತ್ತು ಹೋಗುತ್ತೆ ಗೊತ್ತಿಲ್ಲ. ಬಟ್ ನಾನು ಹೇಳಿದ್ನಲ್ಲ ಅವಾಗ, ನಾನು ಒಡೆಯವ್ರು 100 ಮಂದಿ ಇದ್ರೆ ಕಾಯಂ ಒಬ್ಬ ಇದ್ದೇ ಇರ್ತಾನ. ಆ ಕಾಯಂ ಎಲ್ಲಿ ತನ ಇರ್ತಾನ, ಆ 100 ಮಂದಿ ಒಡೆಯವರಿಗೂ ನಾನು ಟಕ್ಕರ್ ಕೊಡ್ಕೊತ ಇರ್ತೀನಿ. ಬಹಳ ಖುಷಿ ಆಯ್ತು ನನಗೆ. ಶಕ್ತಿ ಕುಮಾರ್ ಫೈರ್ ಬ್ರ್ಯಾಂಡ್, ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ರಾಜಕೀಯದಲ್ಲಿ ಇಬ್ರು ಫೈರ್ ಬ್ರ್ಯಾಂಡ್ ಗಳು ಹೆಂಗಿದಾರೋ ಉತ್ತರ ಕರ್ನಾಟಕ ಭಾಗದ ಮಾಧ್ಯಮ ಕ್ಷೇತ್ರದಲ್ಲಿ ಹಂಗೆ ನೀವು ಫೈರ್ ಬ್ರ್ಯಾಂಡ್ ಆಗಿ ಆಲ್ಮೋಸ್ಟ್ ಹೆಸರನ್ನ ಕುದುರಿಸಿದಿರಿ. ಸೊ ವೆರಿ ಇಂಪಾರ್ಟೆಂಟ್ ಪರ್ಸನ್ ಆಗಿ ಇನ್ನೂ ಹೊರಹೊಮ್ಮಬೇಕು. ಆದಷ್ಟು ಬಿಗ್ ಬಾಸ್ ಅಲ್ಲಿ ನಿಮ್ಮ ನಾವು ನೋಡಕ್ ಇಷ್ಟಪಡ್ತೀವಿ. ನೀವ್ ಹೇಳಿದ್ರಿ ಅಜಿತ್ ಹನುಮಂತನವ್ರು ನಮ್ಗೆ ಪ್ರೇರಣೆ ಅಂತ, ಅವ್ರಿಗೂ ಇನ್ವಿಟೇಷನ್ ಕಾರ್ಡ್ ಹೋಗಿದೆ ಅಂತ ಬಿಗ್ ಬಾಸ್. ಅವ್ರು ಇಲ್ಲ ಸುಮ್ನೆ ಹೇಳ್ಯಾರ್ರಿ, ಟ್ರೋಲ್ ಮಾಡ್ತಾರ್ರಿ. ಅವ್ರ ದರ್ಶನ್ ಅವ್ರನ್ನ ಇದು ಮಾಡ್ತಾ ಇದಾರಲ್ಲ, ಅದನ್ನ ಟ್ರೋಲ್ ಪೇಜ್ ಗಳೆಲ್ಲ ವಾಟ್ ಎವರ್ ಇಟ್ ಮೇ ಬಿ ಅಂತವರ ಜೊತೆ ಮತ್ತು ನಾಗರಾಜ್ ಕುಡುಪಲ್ಲಿ ಅವ್ರ ಜೊತೆ ನಿಮ್ಮನ್ನ ನೋಡಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಗಳ ಜೊತೆ ನಮ್ಮ ಪ್ರಜಾಧ್ವನಿ ಟಿವಿಗೆ ನಮಗೆ ಒಳ್ಳೆ ಸಂದರ್ಶನ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮತ್ತ ಒಳ್ಳೆ ಸುದ್ದಿಗಳು ಹಾಕ್ತಿರ್ತಾರ, ಅವ್ರಿಗೂ ಸಪೋರ್ಟ್ ಮಾಡ್ರಿ, ಅವ್ರ ಚಾನಲ್ ಬೆಳೆಸ್ರಿ. ಜನ ನೋಡಿ ಬರೀ ಹಂಗೆ ಸರ್ಸ್ಬೇಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಅವ್ರಿಗೆ ಸಪೋರ್ಟ್ ಮಾಡ್ರಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡ್ರಿ, ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ, ನೋಡೋಣ ಈ ಒಂದು ಇಂಟರ್ವ್ಯೂ ಹಾಕಿರ್ತಾರ, ಎಲ್ಲರೂ ನೋಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ, ನಾ ಇನ್ನು ಬಿಜಾಪುರ ಕೊಂಟೀನಿ, ಅವ್ರು ಇಲ್ಲಿ ಕೊಪ್ಪಳ ಕೊಂಡ್ರ, ನಾ ಮತ್ತ ಅಲ್ಲಿ ತನ ಹೋಗಿ ಬರ್ತೀನಿ. ಮತ್ತ ನನ್ನ ಚಾನಲ್ ಮುಂದಿನ ಸುದ್ದಿಯೊಂದಿಗೆ ಬರ್ತೀನಿ. ಅಲ್ಲಿ ತನ ಹೋಗಿ ಬರ್ತೀನಿ. ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ.